ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಸೊ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲರೂ ಒಂದು ಗುಡ್ ಫ್ರೇಮ್ ಆಫ್ ಮೈಂಡಲ್ಲಿದ್ದೀರಾ. ಈಗಾಗಲೇ ಒಂದು ಟೆಂಟೇಟಿವ್ ಡೇಟ್ಸ್ ಬಿಟ್ಟಿರೋದ್ರಿಂದ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಡಿಸ್ಕಸ್ ಮಾಡಿದಾಗಲೇ ಹೇಳಿದೆ, ದ ರೇಸ್ ಹ್ಯಾಸ್ ಆಲ್ರೆಡಿ ಬಿಗನ್. ಸೊ ನೀವು ಈಗಾಗಲೇ ರೇಸ್ಗೆ ಇಳಿದಿದ್ದೀರಾ ಅಂತ ಒಂದು ಹೋಪ್ಸ್ ಇಟ್ಕೊಂಡು ಇವತ್ತಿನ ಕ್ಲಾಸಲ್ಲಿ ಎಸ್ಸೆ ಸ್ಟ್ರಾಟರ್ಜಿ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವೆಲ್, ಯು ಆಲ್ ಮೈಟ್ ಬಿ ವಂಡರಿಂಗ್, ಇನ್ನು ಪ್ರಿಲಿಮ್ಸೇ ಆಗಿಲ್ಲ, ಎಸ್ಸೆ ಪೇಪರ್ ಇರೋದು ಮೇನ್ಸ್ಗೆ. ನಾನು ಈಗ ಅಥವಾ ಈ ಸ್ಟೇಜಲ್ಲಿ ಯಾಕೆ ಈ ಒಂದು ಸಬ್ಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತ ಐ ಹ್ಯಾವ್ ಸರ್ಟೆನ್ ವ್ಯಾಲಿಡ್ ರೀಸನ್ಸ್. ಯಾಕೆ ಈ ಸಬ್ಜೆಕ್ಟ್ನ ಈಗಲಿಂದನೇ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದಕ್ಕೆ ಐ ಹ್ಯಾವ್ ಸಮ್ ವ್ಯಾಲಿಡ್ ರೀಸನ್ಸ್. ಆ ರೀಸನ್ಸ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯಾಕೆ ಎಸ್ಸೆ ಪೇಪರ್ನ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಇಟ್ಟಿದ್ದಾರೆ, ಆ್ಯಂಡ್ ವಾಟ್ ಇಸ್ ದಿಸ್ ಎಸ್ಸೆ ಆಲ್ ಅಬೌಟ್, ಆ್ಯಂಡ್ ವಾಟ್ ಇಸ್ ದ ಪರ್ಪಸ್ ಆಫ್ ರೈಟಿಂಗ್ ಎನ್ ಎಸ್ಸೆ ಫಾರ್ 250 ಮಾರ್ಕ್ಸ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಾಗ ನಿಮ್ಮ ಒಂದು ಪ್ರೊಡಕ್ಟಿವಿಟಿ, ನಿಮ್ಮ ಒಂದು ಪೊಟೆನ್ಷಿಯಲ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್, ನಾವು ಲೆಟ್ ಅಸ್ ನೌ ಸಿ ಏನಕ್ಕೆ ಎಸ್ಸೆ, ವೈ ದಿಸ್ ಎಸ್ಸೆ, ವೈ, ವಾಟ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಾಗ ನಿಮ್ಮ ಪ್ರಿಪ್ರೇಷನ್ಗೆ ತುಂಬ ಸಹಾಯ ಆಗುತ್ತೆ. ಜೊತೆಗೆ ನೀವೊಂದು ಸ್ಟ್ರೀಮ್ ಲೈನ್ಡ್ ಆಗಿ ಪ್ರಿಪರೇಷನ್ ಮಾಡ್ಕೋಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, UPSC-ಲಾಗಲಿ KPSC-ಲಾಗಲಿ ಎಸ್ಸೆ ಅಂತ ಒಂದು ಪೇಪರ್ ಇರುತ್ತೆ, 250 ಮಾರ್ಕ್ಸಿಗೆ ಇರುತ್ತೆ ಅಲ್ವಾ? ಏನಕ್ಕೋಸ್ಕರ ಎಸ್ಸೆ ಪೇಪರ್ನ ಇಟ್ಟಿದ್ದಾರೆ? ಬಿಕಾಸ್ ಫಸ್ಟ್ ಆಫ್ ಆಲ್ GS 1, 2, 3, 4 ಪ್ಲಸ್ UPSC ಬರೀತಿದ್ದೀರಾ ಅಂದರೆ ಅಲ್ಲಿ ಆಪ್ಷನಲ್ ಪೇಪರ್ ಸಹ ಇರುತ್ತೆ. ಇಷ್ಟೆಲ್ಲ ಕಾಂಪ್ರಹೆನ್ಸಿವ್ ಆಗಿ ಬಲ್ಕಿ ಸಿಲೆಬಸ್ ಇಟ್ಕೊಂಡು ವೈ ರೈಟ್ ಅನ್ ಎಸ್ಸೆ ಪೇಪರ್? ಎನಿ ಹೌ ಯು ಆರ್ ರೈಟಿಂಗ್ ಎಸ್ಸೆ ಟೈಪ್ ಆಫ್ ಆನ್ಸರ್ಸ್ ಓನ್ಲಿ, ಥಿಯರಿ ಟೈಪ್ ಆಫ್ ಆನ್ಸರ್ಸೇ ಬರೀತೀರಾ ಅಂದಮೇಲೆ ಎಸ್ಸೆ ಅಂತ ಎಕ್ಸ್ಕ್ಲೂಸಿವ್ಲಿ ಏನಕ್ಕೆ ಇಟ್ಟಿದ್ದಾರೆ? ವಾಟ್ ಇಸ್ ದ ಹೋಲ್ ಪರ್ಪಸ್ ಆಫ್ ರೈಟಿಂಗ್ ಅನ್ ಎಸ್ಸೆ ಪೇಪರ್, ಆರ್ ವಾಟ್ ಇಸ್ ದ ರಿಲೆವೆನ್ಸ್ ಆಫ್ ಎಸ್ಸೆ ಪೇಪರ್ ಅಂತಂದರೆ, ಎಸ್ಸೆ ಪೇಪರ್ನ ಏನೋ ಒಂದು ದಿನ ಎಕ್ಸಾಮ್ನ ನಿಮಗೆ ಕಿಲ್ ಮಾಡಬೇಕು, ಟೈಮ್ ಪುಷ್ ಮಾಡಬೇಕು ಅಂತ ಅವ್ರು ಎಸ್ಸೆ ಪೇಪರ್ ಇಟ್ಟಿಲ್ಲ. ದ ಹೋಲ್ ಪರ್ಪಸ್ ಆಫ್ ಕೀಪಿಂಗ್ ಅನ್ ಎಸ್ಸೆ ಪೇಪರ್ ಫಾರ್ ದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಇಸ್ ಟು ಟೆಸ್ಟ್ ಯುವರ್ ಪರ್ಸ್ನಾಲಿಟಿ. ಯಾವ ರೀತಿ ಪರ್ಸ್ನಾಲಿಟಿ ಟೆಸ್ಟು ಅಥವಾ ಇಂಟರ್ವ್ಯೂಲೇ ನಮ್ಮ ಪರ್ಸ್ನಾಲಿಟಿ ಟೆಸ್ಟ್ ಮಾಡ್ತಾರಲ್ವಾ? ಏನಕ್ಕೋಸ್ಕರ ಎಸ್ಸೆ ಪೇಪರಲ್ಲಿ ನಮ್ಮ ಪರ್ಸ್ನಾಲಿಟಿನ ಟೆಸ್ಟ್ ಮಾಡೋಕ್ಕೆ ಅವರು ಈ ಪೇಪರ್ನ ಇಟ್ಟಿದ್ದಾರೆ ಅಂತಂದರೆ, ಸಿ, ಎಸ್ಸೆ ಇಸ್ ಆಲ್ ಅಬೌಟ್ ಐಡಿಯಾಸ್, flow of knowledge, opinion, representation, solutions you provide for a problem. Overall, ಒಂದು ಬ್ರೀಫ್ ಆಗಿ ಎಸ್ಸೆನಲ್ಲಿ ನಾವು ಏನೇನೆಲ್ಲ ಹೇಳ್ತೀವಿ ಅಂದರೆ, ನಮ್ಮ ಥಾಟ್ ಪ್ರಾಸೆಸ್ ಏನಿದೆ, ನಮ್ಮ ವ್ಯೂಸ್ ಏನಿದೆ, ನಮ್ಮ ಒಪಿನಿಯನ್ ಏನಿದೆ, ಒಂದು ವಿಚಾರದ ಬಗ್ಗೆ ನಾವು ಎಷ್ಟು ಆಳವಾಗಿ ಚರ್ಚೆ ಮಾಡಿ ಯೋಚನೆ ಮಾಡಿ ಆನ್ಸರ್ ಬರೆಯೋಕ್ಕೆ ಸಾಧ್ಯ ಅಥವಾ ಚರ್ಚೆ ಮಾಡೋಕ್ಕೆ ಸಾಧ್ಯ, ಒಂದು ವಿಚಾರನ ನಾವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತೀವಿ, ನಮ್ಮ ಥಾಟ್ ಪ್ರಾಸೆಸ್ ಏನು, ನಮ್ಮ ಐಡಿಯಾಸ್ ಏನು, ನಮ್ಮ ಐಡಿಯಾಸ್ನ ನಾವು ಯಾವ ರೀತಿ ಒಂದು ಸ್ಟ್ರಕ್ಚರ್ಡ್ ರೀತಿನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ಟೆಸ್ಟ್ ಮಾಡೋಕ್ಕೆ ಇರೋದು ಎಸ್ಸೆ ಪೇಪರ್. ಅಗೇನ್ ಆಯಿತು, ಇದನ್ನೆಲ್ಲ ಏನಕ್ಕೆ ಟೆಸ್ಟ್ ಮಾಡಬೇಕು? ಎನಿಹೌ ನಾನು ಪ್ರಿಲಿಮ್ಸ್ ಪಾಸ್ ಮಾಡಿರ್ತೀನಿ, ಮೇನ್ಸಲ್ಲಿ GS 1, 2, 3, 4 ಬರ್ದಿರ್ತೀನಿ, ತಿರ್ಗಾ ಇಂಟರ್ವ್ಯೂಗೆ ಹೋಗ್ತೀನಿ ಅಂತಂದಾಗ, ಸಿ, ಯು ಆಲ್ ಆರ್ ಗೋಯಿಂಗ್ ಟು ಬಿ ಪಬ್ಲಿಕ್ ಆಫೀಸರ್ಸ್ ಅಲ್ವಾ? ನಾಳೆ ದಿನ ಯು ಮೇ ಬಿ ಅಂಡರ್ ಗ್ರೇಟರ್ ರೆಸ್ಪಾನ್ಸಿಬಿಲಿಟೀಸ್. ಯಾವುದೋ ಒಂದು ಕಮಿಟಿಗೆ ನೀವೇ ಚೇರ್ಮನ್ ಆಗ್ಬೋದು, ಅಥವಾ ಯಾವುದೋ ಒಂದು ಕಮಿಟಿ ರಿಪೋರ್ಟ್ನ ನೀವು ಕಡಿಮೆ ಟೈಮಲ್ಲಿ ಕಾಂಪ್ರಿಹೆಂಡ್ ಮಾಡಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಅದನ್ನು ಪ್ರೆಸೆಂಟ್ ಮಾಡೋ ಒಂದು ಆಪರ್ಚುನಿಟಿ ಕೂಡ ನಿಮಗೆ ಸಿಗ್ಬೋದು. ಆ ಥರವೇ ವ್ಯವಸ್ಥೆನಲ್ಲಿ ಒಂದು ವಿಚಾರನ ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ, ಒಂದು ಸಮಸ್ಯೆಗೆ ನೀವು ಯಾವ ರೀತಿ ಸೊಲ್ಯೂಷನ್ಸ್ನ ಕೊಡ್ತೀರಾ, ಅದನ್ನ ಪ್ರಾಕ್ಟಿಕಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದು ಕೂಡ ಎಸ್ಸೆ ರೈಟಿಂಗಲ್ಲಿ ನಾವು ಅದನ್ನ ಒಬ್ಬ ಕ್ಯಾಂಡಿಡೇಟ್ ಮೈಂಡ್ನ ರೀಡ್ ಮಾಡ್ಬೋದು. ಆಸ್ ಎ ಸಿವಿಲ್ ಸರ್ವೆಂಟ್ ನಿಮ್ಮ ಕಾಂಪ್ರಹೆಂಡಿಂಗ್ ಸ್ಕಿಲ್ಸ್ ಏನು, ನಿಮ್ಮ ಕ್ಯಾಪ್ಸ್ಯೂಲ್ ರೈಟಿಂಗ್ ಏನು, ಆಮೇಲೆ ಹೌ ಸೊಲ್ಯೂಷನ್ ಓರಿಯೆಂಟೆಡ್ ಯು ಆರ್. ಸಿ, ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತೀವಿ, ಬಟ್ ಒಂದು ಪ್ರಾಬ್ಲಮ್ ಬಗ್ಗೆ ನಾವು ಪ್ರಾಬ್ಲಮ್ ರೀತಿನೇ ಬರೀ ಪ್ರಾಬ್ಲಮ್ಸ್ನೇ ರಿಪೀಟೆಡ್ಲಿ ಚರ್ಚೆ ಮಾಡೋದಕ್ಕಿಂತ, ಪ್ರಾಬ್ಲಮ್ ಇದೆ ಹೌದು, ದೇರ್ ಇಸ್ ಅ ಪ್ರಾಬ್ಲಮ್, ಬಟ್ ಹೌ ಯು ಆರ್ ಗೋಯಿಂಗ್ ಟು ಕಮ್ ಔಟ್ ಬೈ ಗಿವಿಂಗ್ ಯುನೀಕ್ ಸೊಲ್ಯೂಷನ್ಸ್ ಟು ದಟ್ ಪ್ರಾಬ್ಲಮ್ ಅನ್ನೋದನ್ನ ನಾವು ಎಸ್ಸೆ ರೈಟಿಂಗಲ್ಲಿ ಟೆಸ್ಟ್ ಮಾಡ್ತೀವಿ. ಸೊ ಒಬ್ಬ ಸಿವಿಲ್ ಸರ್ವೆಂಟ್ಗೆ ಎಸ್ಸೆ ಪೇಪರ್ ತುಂಬ ಮುಖ್ಯ, ಬಿಕಾಸ್ ಇಟ್ ಈಸ್ ಆಕ್ಚುಲಿ ಗೋಯಿಂಗ್ ಟು ರೆಪ್ರೆಸೆಂಟ್ ಯುವರ್ ಪರ್ಸ್ನಾಲಿಟಿ. ನಿಮ್ಮ ಪರ್ಸ್ನಾಲಿಟಿ ಏನು, ವಾಟ್ ಆರ್ ಯು, ಹೂ ಆರ್ ಯು ಆಸ್ ಅ ಪರ್ಸನ್, ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ, ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಏನಿದೆ,
ಕಾಂಪ್ರಹೆಂಡಿಂಗ್ ಸ್ಕಿಲ್ಸ್ ಏನಿದೆ ಅನ್ನೋದನ್ನೆಲ್ಲ ತಿಳ್ಕೊಬೋದು ಯಾವುದ್ರ ಮುಖಾಂತರ, ಎಸ್ಸೆ ರೈಟಿಂಗ್ ಮುಖಾಂತರ. ಫಸ್ಟು ಲೀಡರ್ಶಿಪ್ ಕ್ವಾಲಿಟೀಸ್, ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್, ಸೊಲ್ಯೂಷನ್ ಓರಿಯೆಂಟೆಡ್, ಆಪ್ಟಿಮಿಸಮ್, ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಬರೀತೀರಾ ಅನ್ನೋದನ್ನ ಎಸ್ಸೆ ಪೇಪರಲ್ಲಿ ನಾವು ಟೆಸ್ಟ್ ಮಾಡ್ತೀವಿ. ನಾವು ಡೋಂಟ್ ಯು ಆಲ್ ಅಗ್ರಿ ದಟ್ ಆಸ್ ಅ ಪಾರ್ಟ್ ಆಫ್ ಯುವರ್ ಸರ್ವಿಸ್ ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕು, ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಬೇಕು, ಸೊಲ್ಯೂಷನ್ ಓರಿಯೆಂಟೆಡ್ ಇರಬೇಕು, ಆಪ್ಟಿಮಿಸಮ್ ಇರಬೇಕು, ಬ್ಯಾಲೆನ್ಸ್ಡ್ ವ್ಯೂ ಇರಬೇಕು ಅಂತ ನೀವೆಲ್ಲರೂ ಅಗ್ರಿ ಮಾಡ್ತೀರಾ ಅಲ್ವಾ? ಸೊ ಹಾಗಾಗಿ ಎಸ್ಸೆ ಇಸ್ ಜಸ್ಟ್ ಒನ್ ಸ್ಟೆಪ್ ಟು ಎಕ್ಸಿಬಿಟ್ ಆಲ್ ದೀಸ್ ಕ್ವಾಲಿಟೀಸ್ ಬಿಫೋರ್ ಯು ಬೀಯಿಂಗ್ ಸೆಲೆಕ್ಟೆಡ್ ಆಸ್ ಅನ್ ಆಫೀಸರ್. ಓಕೆ, ಈಗ ನಾವು ಏನು ಅರ್ಥ ಮಾಡ್ಕೊಂಡ್ವಿ, ಎಸ್ಸೆ ಏನಕ್ಕೋಸ್ಕರ ಒಂದು ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಇಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ವಾಟ್ ಈಸ್ ಎಸ್ಸೆ, ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಎಸ್ಸೆ ಅಂತ ಬರಕ್ಕಿಂತ ಮುಂಚೆ ಈ ಸ್ಟೇಜಲ್ಲಿ, ಬಿಕಾಸ್ ನೀವು ಕನ್ವಿನ್ಸ್ ಆಗ್ಬೇಕಲ್ವಾ, ಪ್ರಿಲಿಮ್ಸ್ ಎಕ್ಸಾಮೇ ಬಂದಿಲ್ಲ, ನೋಟಿಫಿಕೇಶನ್ನೇ ಬಂದಿಲ್ಲ, ಬಟ್ ಈ ಸ್ಟೇಜಲ್ಲಿ ನಾನು ಎಸ್ಸೆ ಪೇಪರ್ಗೆ ಏನಕ್ಕೆ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ನೀವೆಲ್ಲರೂ ಕನ್ವಿನ್ಸ್ ಆದ್ರೆ ತಾನೇ ಪ್ರಿಪರೇಷನ್ನ ಶುರು ಮಾಡ್ಕೋತೀರಾ. ಐ ವುಡ್ ಲೈಕ್ ಟು ಟೆಲ್ ಯು ಫ್ಯೂ ಥಿಂಗ್ಸ್ ಬೇಸ್ಡ್ ಆನ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಈಗ ನೋಡಿ, ಎಸ್ಸೆಗೆ ಎಷ್ಟು ಮಾರ್ಕ್ಸ್ ಇದೆ? 250 ಮಾರ್ಕ್ಸ್ ಇದೆ. ಎಷ್ಟು ಕ್ವಶನ್ ಇರುತ್ತೆ? 2 ಕ್ವಶನ್ಸ್. 2 ಕ್ವಶನ್ ಅಂದ್ರೆ ಸೊ 1 ಕ್ವಶನ್ 125 ಮಾರ್ಕ್ಸ್. ಹೌದಾ? ಈಗ ಎಸ್ಸೆಗೆ 250 ಮಾರ್ಕ್ಸ್ ಇರುತ್ತೆ. ಬರಿಬೇಕಾಗಿರೋ ಕ್ವಶನ್ಸ್ ಎಷ್ಟು? 2. ಸೊ ಈಚ್ ಕ್ವಶನ್ ಕ್ಯಾರೀಸ್ 125 ಮಾರ್ಕ್ಸ್, 125 ಮಾರ್ಕ್ಸ್. ಈ ಸ್ಟೇಜಲ್ಲಿ ಏನಕ್ಕೆ ಎಸ್ಸೆಗೆ ಪ್ರಿಪೇರ್ ಆಗಬೇಕು ಅಂತಂದ್ರೆ, ಬಿಕಾಸ್ ಸಿ, ಒಂದ್ಸಲ ನೋಟಿಫಿಕೇಶನ್ ಆದ್ಮೇಲೆ ನೀವೆಲ್ಲರೂ ತುಂಬಾ ಪ್ರೆಷರ್ ಝೋನ್ಗೆ ಬಂದ್ಬಿಡ್ತೀರಾ. ಯುವರ್ ಎಂಟೈರ್ ಫೋಕಸ್ ವಿಲ್ ಬಿ ಆನ್ ಕ್ಲಿಯರಿಂಗ್ ದ ಪ್ರಿಲಿಮ್ಸ್. ಬಟ್ ನಾನು ಸಾಕಷ್ಟು ನನ್ನ ಹಳೆ ವಿಡಿಯೋಸಲ್ಲಿ ಸಹ ಹೇಳಿದ್ದೀನಿ, ಬರೀ ಪ್ರಿಲಿಮ್ಸಿಗೆ ಪ್ರಿಪೇರ್ ಆದ್ರೆ ಇವತ್ತಿನ ದಿನಕ್ಕೆ ಇರುವಂತ ಕಾಂಪಿಟೇಷನ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ಒಂದು ರ್ಯಾಂಕ್ ತಗೊಳ್ಳೋದು ಅಥವಾ ಒಂದು ಪೋಸ್ಟ್ ತಗೊಳ್ಳೋದು. ಸೊ ಐ ಆಲ್ವೇಸ್ ಎನ್ಕರೇಜ್ ಯು ಆಲ್ ಟು ಗೋ ಫಾರ್ ಅ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ವಾ? ಆಯ್ತು, ಈಗ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತಂದ್ರೆ ಈಗ ಕಾಮನ್ ಸಬ್ಜೆಕ್ಟ್ಸ್ ಏನಿದೆ ಅನ್ನೋದು ನಿಮಗೆ ಗೊತ್ತಿದೆ. ಹಿಸ್ಟ್ರಿ, ಪಾಲಿಟಿ, ಜಾಗ್ರಫಿ, ಎಕಾಲಜಿ, ಎಕನಾಮಿ, ಈ ರೀತಿ ಕಾಮನ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ ಇಂಟಿಗ್ರೇಟೆಡ್ ಆಗಿ ಓದ್ಕೊಂಡು ಹೋಗೋದು ನಿಮಗೆ ತುಂಬಾ ಬೆನಿಫಿಷಿಯಲ್. ಲಾಸ್ಟ್ ಡಿಸ್ಕಷನ್ ಅಲ್ಲಿ ನಾನು ಅದನ್ನ ಹೇಳಿದ್ದೀನಿ ಯಾವ ರೀತಿ ಬೆನಿಫಿಷಿಯಲ್ ಅಂತ ಅಲ್ವಾ? ಈಗ ಇದು ಎಸ್ಸೆಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಈಗ ಮೋಸ್ಟ್ ಕಾಮನ್ಲಿ ಆಸ್ಡ್ ಕ್ವೆಶನ್ ಕಂಟೆಂಟ್ ಏನು? ಎಸ್ಸೆಗೆ ಕಂಟೆಂಟ್ ಎಲ್ಲಿಂದ ಸೋರ್ಸ್ ಮಾಡಬೇಕು, ಯಾವ ಬುಕ್ಸ್ ಓದಬೇಕು, ಯಾವ ಟೆಕ್ಸ್ಟ್ ಬುಕ್ಸ್ ಓದಬೇಕು, ಅಥವಾ ನನ್ನ ಯಾವ ಸೋರ್ಸ್ನ ರೆಫರ್ ಮಾಡಬೇಕು ಅನ್ನೋದು ಮೋಸ್ಟ್ ಕಾಮನ್ ಕ್ವೆಶನ್. ನನ್ನ ನೀವು ಕೇಳ್ತೀರಾ ಅಂದ್ರೆ ವ್ಯಾಲ್ಯೂ ಅಡಿಷನ್ ಮೆಟೀರಿಯಲ್ಸ್ ಬಿಟ್ಟು ನಿಮ್ ಬೇಸಿಕ್ ಕಂಟೆಂಟ್ ಏನಿದೆ ಅದೆಲ್ಲ ನಿಮ್ ಮೇನ್ ಸಿಲೆಬಸ್ ಅಲ್ಲಿ ಇರೋದೇ ನಿಮ್ ಬೇಸಿಕ್ ಕಂಟೆಂಟ್. ಹಿಸ್ಟ್ರಿ, ಪಾಲಿಟಿ, ಜಾಗ್ರಫಿ, ಎಕನಾಮಿ, ಎಕಾಲಜಿ, ಅದೇನ್ ಸಬ್ಜೆಕ್ಟ್ಸ್ ಇದೆ ದಟ್ ಇಟ್ ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಯುವರ್ ಕಂಟೆಂಟ್. ಈಗ ನೋಡಿ, 2 years ಅಂದ್ರೆ 2 ನೋಟಿಫಿಕೇಶನ್ಸ್ ಹಿಂದೆ 2021 ನಲ್ಲಿ ಮೇನ್ಸ್ ಅಲ್ಲಿ 2 ಕ್ವಶನ್ ಬಂದಿತ್ತು. ಒಂದು NEP ಬಗ್ಗೆ, ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಬಂದಿತ್ತು, ಇನ್ನೊಂದು ಲ್ಯಾಂಡ್ ರಿಫಾರ್ಮ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಬಂದಿತ್ತು. ಡೋಂಟ್ ಯು ಥಿಂಕ್ ಎಜುಕೇಶನ್ ಅಂಡ್ ಲ್ಯಾಂಡ್ ರಿಫಾರ್ಮ್ಸ್ ಆರ್ ಪಾರ್ಟ್ ಆಫ್ ಯುವರ್ ಸಿಲೆಬಸ್? ಎಜುಕೇಶನ್ ಬಗ್ಗೆ ಎಲ್ಲಿ ಓದ್ತೀರಾ? ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಓದ್ತೀರಾ. ಲ್ಯಾಂಡ್ ರಿಫಾರ್ಮ್ಸ್ ನ ತಿರ್ಗಾ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಓದ್ತೀರಾ. 2 ಆಕ್ಟೇ ಆಗಿದ್ರಿಂದ ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಪಾಲಿಟಿ, ಇಟ್ಸ್ ಅ ಪಾರ್ಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅದರದ್ದು ಗವರ್ನೆನ್ಸ್ ವ್ಯೂಸ್ ನ ತಗೊಂಡಾಗ ಇಟ್ಸ್ ಅ ಪಾರ್ಟ್ ಆಫ್ ಎ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಕಂಟೆಂಟ್ ಆಮೇಲೆ ಈ ಸಲ ಅಂದ್ರೆ ಲಾಸ್ಟ್ ಮೇನ್ಸ್ ಅಲ್ಲಿ ಏನ್ ಕೇಳಿದ್ರು, ಇಟ್ ವಾಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿಕೊಂಡು ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕ್ವಶನ್ ಆಯ್ತು ಅಂತಂದ್ರೆ, OTT ಮತ್ತೆ ಸಿಲ್ವರ್ ಸ್ಕ್ರೀನ್. OTT ಸಿಲ್ವರ್ ಸ್ಕ್ರೀನ್ ಪರ್ ಸೇ ಆ ತರ ವರ್ಡ್ಸ್ ನಿಮ್ಗೆ ಎಲ್ಲೂ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಡೋಂಟ್ ಯು ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ರಿಸರ್ಚ್ ಅಂಡ್ ಇನೋವೇಷನ್ ಕೆಳಗಡೆ ಬರುತ್ತಲ್ವಾ? ಅದೇ ರೀತಿ ಇದೆಲ್ಲಿಗೆ ಬರುತ್ತೆ? ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಗೇನ್ ಇಟ್ಸ್ ಅ ಪಾರ್ಟ್ ಆಫ್ ಜನರಿಕ್ ಆಗಿ ನಾವ್ ಏನ್ ಕ್ವಶನ್ಸ್ ನ ಬರ್ತೀವಿ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ ಅಲ್ವಾ? ಸೊ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯು ಕ್ಯಾನ್ ಕ್ಯಾಟಗರೈಸ್ ಇಟ್ ಅಂಡರ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಹಂಗಾಗಿ ಕಂಟೆಂಟ್ ಅಂತ ಬಂದಾಗ ನೀವೇನು ಬೇರೆ ಯಾವುದೋ ಔಟ್ ಆಫ್ ದ ಬಾಕ್ಸ್ ಕಂಟೆಂಟ್ ನ ಹುಡುಕ್ಬೇಕಾಗಿಲ್ಲ. ನಿಮ್ಮ ಹತ್ರ ಕಂಟೆಂಟ್ ಇರೋದನ್ನೇ ನೀವು ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ. ಬೇಸ್ಡ್ ಆನ್ ದ ಕ್ವೆಶನ್, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಆರ್ ಬೇಸ್ಡ್ ಆನ್ ದ ಡಿಮಾಂಡ್ ಆಫ್ ದ ಕ್ವೆಶನ್, ಯು ಆರ್ ಗೋಯಿಂಗ್ ಟು ಬಿಲ್ಡ್ ದ ಕಂಟೆಂಟ್ ಅಕಾರ್ಡಿಂಗ್ಲಿ. ಸೊ ಹಿಂಗಿದ್ದಾಗ ನನ್ನ ಕಾಮನ್ ಸಬ್ಜೆಕ್ಟ್ಸ್ ಏನಿದೆ ಎಕ್ಸೆಪ್ಟ್ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲೈಫ್ ಸೈನ್ಸ್ ಅದನ್ನೆಲ್ಲ ಬಿಟ್ಬಿಟ್ಟು ಕಾಮನ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ಓದ್ಕೊಳ್ಳುವಾಗಲೇ ನಮ್ಮ ಎಸ್ಸೆ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಇಟ್ ಇಸ್ ವೆರಿ ಮಚ್ ವ್ಯಾಲಿಡ್. ಅಂಡ್ ಒಂದ್ಸಲ ಪ್ರಿಲಿಮ್ಸ್ ಆದ್ಮೇಲೆ ನಿಮಗೆ ಮೇನ್ಸ್ ಬರೆಯೋದಕ್ಕೆ 2 to 3 months ಇರುತ್ತಷ್ಟೇ. ಹಾರ್ಡ್ಲಿ ಯು ಗೆಟ್ 2 to 3 months ಆಫ್ ಟೈಮ್. ಈ 2 to 3 months ಆಫ್ ಟೈಮ್ ಅಲ್ಲಿ ಯೂಶಲಿ ನಮ್ಮ ಟೆಂಡೆನ್ಸಿ ಹೆಂಗಿರುತ್ತೆ ಅಂತಂದ್ರೆ,
essay will be the ಅಥವಾ essay preparation will be the last priority because ನಮ್ಮ ಫೋಕಸ್ ಎಲ್ಲಾನು GS1, GS2, GS3, GS4. essay ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ಈ ತಪ್ಪು ಮಾಡಿದ್ದೀನಿ. ಏನು ಅಂದ್ರೆ essay ತಾನೇ ಲಾಸ್ಟಲ್ಲಿ ಮಾಡೋಣ. ನನ್ನ ಫಸ್ಟ್ 2 ಅಟೆಂಪ್ಟ್ಸ್ ಅಲ್ಲಿ ನಾನು ಇದೇ ಮಾಡಿದ್ದೆ. ಐ ನೆವರ್ ಪ್ರಾಕ್ಟೀಸ್ಡ್ essay ರೈಟಿಂಗ್ ಪ್ರಯರ್ ಟು ದ ಎಕ್ಸಾಮ್. ಆಮೇಲೆ ಮಾಡೋಣ, ಇನ್ನೊಂದು 15 ಡೇಸ್ ಇದೆ ಅನ್ನೋವಾಗ ಮಾಡೋಣ, ಇನ್ನೊಂದು ಮಂತ್ ಇದೆ ಅನ್ನೋವಾಗ ಮಾಡೋಣ, ಇನ್ನೊಂದು ವೀಕ್ ಇದೆ ಅನ್ನೋವಾಗ ಮಾಡೋಣ. ಕೊನೆಗೆ ಅದನ್ನ ಮಾಡಕ್ಕೆ ಆಗದೆ ಸೀದಾ ಮೇನ್ಸ್ ಎಕ್ಸಾಮ್ ಅಲ್ಲಿ ಹೋಗಿ essay ಬರ್ದಿರೋ ಅಂತ ಪರಿಸ್ಥಿತಿ ನನಗಾಗಿತ್ತು. ಸೊ ಅವಾಗ ನನ್ಗೆ ಅನ್ಸಿದ್ದೇನು, ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಿದ್ರೆ, ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಿದ್ರೆ ನಾನು ಇನ್ನೂ ಚೆನ್ನಾಗಿ essay ಬರಿಬೋದಿತ್ತು ಅಂತ ಅಲ್ವಾ. ಬಟ್ ಈ 2.5 3 ತಿಂಗಳಲ್ಲಿ ನೀವು ಎಷ್ಟೆಷ್ಟು ಸಬ್ಜೆಕ್ಟ್ ಓದ್ತೀರಾ? ಫಸ್ಟ್ ಆಫ್ ಆಲ್ ಬೇರೆ ಎಲ್ಲ ಸಬ್ಜೆಕ್ಟ್ಸೇ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಿಮ್ GS1 ಇರ್ಬೋದು, GS1 3 ಸಬ್ಜೆಕ್ಟ್ಸ್, GS2 ಅಗೇನ್ 3 ಸಬ್ಜೆಕ್ಟ್ಸ್, GS3 ಅಗೇನ್ 3 ಸಬ್ಜೆಕ್ಟ್ಸ್, GS4 ಒಂದು ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್. ಸೊ ಆಲ್ಮೋಸ್ಟ್ 10 + 1 essay. ಸೊ 10 ಸಬ್ಜೆಕ್ಟ್ಸ್ನ ನೀವು ಮೇನ್ಸ್ಗೆ ಅಂದ್ರೆ ಆ 2.5 3 ತಿಂಗಳಲ್ಲಿ ಓದಬೇಕು, ಪ್ಲಸ್ ಟೆಸ್ಟ್ ಸೀರೀಸ್ನ ಬರೀಬೇಕು, ಪ್ಲಸ್ ವ್ಯಾಲ್ಯೂ ಅಡಿಷನ್ ಮಾಡ್ಕೋಬೇಕು. ಇಷ್ಟ್ರ ಮಧ್ಯ, ಈ ಒಂದು ಮೆಸ್ ಮಧ್ಯ ನೀವು essay ಪ್ರಿಪ್ರೇಷನ್ ಹೆಂಗ್ ಮಾಡ್ಕೊಳಕ್ ಸಾಧ್ಯ? ಪೀಸ್ಫುಲ್ ಆಗಿ ಮಾಡಕ್ ಆಗೋದೇ ಇಲ್ಲ, ನೆಗ್ಲೆಕ್ಟೇ ಆಗ್ಬಿಡುತ್ತೆ. ಆಯ್ತು ಬಿಡು, ಎಕ್ಸಾಮ್ ದಿನನೇ ಹೋಗಿ ಬರೆದ್ ಬಿಡೋಣ ಅನ್ನೋದು ಇರುತ್ತೆ. ಬಟ್ ಇಲ್ಲಿ ನಿಮ್ಗೊಂದು ಕಾಷನ್ ಕೊಡಕ್ ಇಷ್ಟಪಡ್ತೀನಿ. essay ಮಾರ್ಕ್ಸ್ ಏನಿದೆ, ದಟ್ ವಿಲ್ ಡಿಸೈಡ್ ಯುವರ್ ರ್ಯಾಂಕ್. ಇಟ್ ವಿಲ್ ಈವನ್ ಡಿಸೈಡ್ ವೆದರ್ ಯು ವಿಲ್ ಬಿ ಇನ್ ದ ಲಿಸ್ಟ್ ಆರ್ ಔಟ್ ಆಫ್ ದ ಲಿಸ್ಟ್. ಇನ್ನ ಔಟ್ ಅನ್ನೋದು ಕೂಡ ಡಿಸೈಡ್ ಮಾಡುತ್ತೆ. ಯಾಕೆ ಅಂದ್ರೆ ಈಗ ನೋಡಿ, GS1 2 3 4 GS1 ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಕೇಳಬೇಕು ಅಂತಂದ್ರೆ ಆವ್ರೇಜ್ ಒಂದೇ ಇರುತ್ತೆ. ಅಂದ್ರೆ ಒಬ್ಬ ಟಾಪ್ ಸ್ಕೋರರ್ಗು ಯಾರ್ದು ಲೀಸ್ಟ್ ಮಾರ್ಕ್ಸ್ ಬಂದಿದೆಯೋ, ಓಕೆ, ಒಂದು ಡೀಸೆಂಟ್ ಆವ್ರೇಜ್ ಅಂತ ಅನ್ಕೊಂಡ್ರು 135 to 160 ಅಂತ ಅನ್ಕೊಳ್ಳೋಣ. GS2 ಓಕೆ 135 to 180 ತನಕ ಹೋಗುತ್ತೆ ಅಂತ ಅನ್ಕೊಳ್ಳೋಣ. GS3 135 to 180 ಅಗೇನ್. ಎಥಿಕ್ಸ್ ಪೇಪರ್ ಅಲ್ಲಿ 200 ಟಚ್ ಮಾಡಿರೋರು ಇದ್ದಾರೆ. ಸೊ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ಅಂದ್ರೆ ಆವ್ರೇಜ್ ಆಗಿ ನಾನು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅಂದ್ರೂ ಈ ರೇಂಜ್ ಅಲ್ಲೇ ಇರುತ್ತೆ GS1, GS2, GS3, GS4. ಬಟ್ ವೆನ್ ಇಟ್ ಕಮ್ಸ್ ಟು essay, ಆಮೇಲೆ ಇಲ್ಲೆಲ್ಲ ನೀವು 3 ಸಬ್ಜೆಕ್ಟ್ ಓದಬೇಕು. ಒಂದೊಂದು ಸಬ್ಜೆಕ್ಟ್ 70 to 90 ಮಾರ್ಕ್ಸ್ ಇರುತ್ತೆ. ಯು ಶುಡ್ ರೈಟ್ ಸಮ್ವೇರ್ ಅರೌಂಡ್ 20-21 ಕ್ವಶನ್ಸ್. ಈ ಸಲ GS3 ನಲ್ಲಿ 23 ಕ್ವಶನ್ಸ್ ಬಂದ್ಬಿಟ್ಟಿತ್ತು. ಸೊ ಅಂಡ್ ಟಾಪಿಕ್ಸ್ ಕೂಡ ಹಂಗೆ ಇರುತ್ತೆ, ಸಿಕ್ಕಾಬಟ್ಟೆ ಟಾಪಿಕ್ಸ್. ಒಂದು ಇದೇ ಬರುತ್ತೆ ಅಂತ ನಾವು ಹೇಳಕ್ಕಾಗೋದಿಲ್ಲ. ಬಟ್ essay ಅಂತ ಬಂದಾಗ ಯು ಆರ್ ಗೋಯಿಂಗ್ ಟು ರೈಟ್ ಓನ್ಲಿ 2 ಕ್ವಶನ್ಸ್ ಅಲ್ವಾ. ಈ 2 ಕ್ವಶನ್ಸ್ ಅಲ್ಲಿ ಸಪೋಸ್ ನೀವು ಒಂದೊಂದು ಎಸ್ಸೆನಲ್ಲೂ 100+ ಮಾರ್ಕ್ಸ್ ತಗೊಂಡ್ರಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗೇಮ್ ಚೇಂಜರ್ ನಿಮ್ಮ ಪ್ರಿಪರೇಷನ್ ಅಲ್ಲಿ. ಯು ಮೈಟ್ ಬಿ ಸರ್ಪ್ರೈಸ್ಡ್, ಏನು 100+ ಅಂತ ಇದ್ದಾರೆ ಅಂದ್ರೆ, ವೆನ್ ಇನ್ 2021 ಬ್ಯಾಚ್ ಅಲ್ಲಿ ದ ಟಾಪ್ ಸ್ಕೋರರ್ ಇನ್ essay ಹ್ಯಾಡ್ ಸ್ಕೋರ್ 228. ಸೆಕೆಂಡ್ ಐ ಥಿಂಕ್ ಇಟ್ ವಾಸ್ 222 ಅಂಡ್ ಮೈ ಸ್ಕೋರ್ ವಾಸ್ 189. ಸೊ ಆಲ್ಮೋಸ್ಟ್ ನಂದು ಇದೇ ಆವ್ರೇಜ್ ಅಲ್ಲೇ ಇತ್ತು, ಇದೇ ರೇಂಜ್ ಅಲ್ಲೇ ಇತ್ತು. ಎಲ್ಲ ಸಬ್ಜೆಕ್ಟ್ಸ್ GS1 2 3 4 ಅಂತ ತಗೊಂಡ್ರು ಇದೇ ರೇಂಜ್ ಅಲ್ಲಿ ಇತ್ತು. ಸೊ ವೇರ್ ದ ಡಿಫರೆನ್ಸ್ ವಾಸ್ ಮೇಡ್ ಅಂತಂದ್ರೆ ಇನ್ ಮೈ essay ಮಾರ್ಕ್ಸ್. ಮೋಸ್ಟ್ ಆಫ್ ದೆಮ್ ಇವನ್ UPSC ಇಂಟರ್ವ್ಯೂಗೆ ಹೋಗಿ ಬಂದಿರೋರು, essay ಚೆನ್ನಾಗಿ ಆಗಿಲ್ಲದೆ ಇರೋರು, ಅವರು ಮೇನ್ಸ್ ಇಂದ ಇಂಟರ್ವ್ಯೂ ಕ್ವಾಲಿಫೈ ಆಗಿಲ್ಲ. ಸಪೋಸ್ ಕ್ವಾಲಿಫೈ ಆದವರು ಫೈನಲ್ ಲಿಸ್ಟ್ ಅಲ್ಲಿ ಬರಕ್ಕಾಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದು essay ಮಾರ್ಕ್ಸ್ ವಿಲ್ ಮೇಕ್ ಯು ಇನ್ ಟು ದ ಲಿಸ್ಟ್ ಆರ್ ಬ್ರೇಕ್ ಯು ಔಟ್ ಆಫ್ ದ ಲಿಸ್ಟ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಡಿಸೈಡ್ ಯುವರ್ ರ್ಯಾಂಕಿಂಗ್. ಸೊ ಈ ತರ ಪರಿಸ್ಥಿತಿ ಇದ್ದಾಗ ವೈ ಯು ಶುಡ್ ನಾಟ್ ಪ್ರಿಪೇರ್ essay ಪೇಪರ್ ಫ್ರಮ್ ನೌ ಓನ್ಲಿ? ಈಗಲಿಂದಾನೇ ಪ್ರಿಪರೇಷನ್ ಯಾಕೆ ಮಾಡಬಾರ್ದು? ಬಿಕಾಸ್ ಇಟ್ ಇಸ್ ದ ಸೇಮ್ ಸಬ್ಜೆಕ್ಟ್ಸ್, ಸೇಮ್ ಕಂಟೆಂಟ್, ಸೇಮ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಡೂ. ಈಗಲಿಂದಾನೇ ಪ್ರಿಪೇರ್ ಆಗೋದು ತುಂಬಾ ಒಳ್ಳೇದು. ಬಿಕಾಸ್ ಇಟ್ ಈಸ್ ರಿಯಲಿ ಗೋಯಿಂಗ್ ಟು ಬಿ ಅ ಗೇಮ್ ಚೇಂಜರ್ ಇನ್ ಯುವರ್ ಫೈನಲ್ ರ್ಯಾಂಕಿಂಗ್. ಎಷ್ಟೋ ಜನ, ಮೈ ಓನ್ ಫ್ರೆಂಡ್ಸ್, just because they got very less marks in essay, they didn't even make it up to the interview. Some of them, they didn't even make it to the finalist. And ಮೊನ್ನೆ ಪ್ರಿಲಿಮ್ಸ್ ಅಲ್ಲಿ ಅವರು ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡಕ್ ಆಗಿಲ್ಲ. ಬಿಕಾಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅದೇ ಅಲ್ವಾ, ದಟ್ ಇಸ್ ದ ಬ್ಯೂಟಿ ಆಫ್ ಸಿವಿಲ್ ಸರ್ವಿಸ್ ಎಕ್ಸಾಮ್. ಇಟ್ ಇಸ್ ವೆರಿ ಅನ್ಸರ್ಟನ್. ಯಾರೋ ಒಬ್ರು ಲಾಸ್ಟ್ ನೋಟಿಫಿಕೇಶನ್ ಅಲ್ಲಿ ರ್ಯಾಂಕ್ ತಗೊಂಡಿರೋರು ಒಂದೊಂದ್ಸಲ ನೆಕ್ಸ್ಟ್ ನೋಟಿಫಿಕೇಶನ್ ಅಲ್ಲಿ ಪ್ರಿಲಿಮ್ಸ್ ಪಾಸ್ ಮಾಡಕ್ ಆಗೋದಿಲ್ಲ, ಮೇನ್ಸ್ ಮಾಡಕ್ ಆಗೋದಿಲ್ಲ, ಇಂಟರ್ವ್ಯೂಗೆ ಹೋದ್ರೂ ಒಂದು ಪೋಸ್ಟ್ ತಗೊಳಕ್ ಆಗೋದಿಲ್ಲ. ಸೊ ಈ ತರ ಅನ್ಸರ್ಟಿನಿಟೀಸ್ ಇರೋವಾಗ ನಮ್ಮ ಕೈಯಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಆಗಿದ ತಕ್ಷಣನೇ 250 ಮಾರ್ಕ್ಸ್ ನಮ್ಮ ಕೈಯಲ್ಲಿ ಇದೆ ಅಂತಂದ್ರೆ, ಇಮ್ಯಾಜಿನ್ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್, ಇಮ್ಯಾಜಿನ್ ದ ಲೆವೆಲ್ ಆಫ್ ಪೀಸ್ ಆಫ್ ಮೈಂಡ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅಲ್ವಾ. ಸೊ ವಾರಕ್ಕೆ ಒಂದು essay ಅಂತ ರೆಡಿ ಮಾಡ್ಕೊಂಡ್ರು. ಐ ಥಿಂಕ್ ಇನ್ ದ ರೆಗ್ಯುಲರ್ ಕ್ಲಾಸಸ್ ಐ ವಿಲ್ ಟೆಲ್ ಯು ಹೌ ಟು ಪ್ರಿಪೇರ್ ದೋಸ್ ವೀಕ್ಲಿ 1 essay ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ. ಸೊ ಒಂದು ತಿಂಗಳಿಗೆ 4 essay ನೀವು ರೆಡಿ ಮಾಡ್ಕೊಂಡ್ರು 2-3 ಮಂತ್ಸಿಗೆ ಎಷ್ಟು essays ಆಯ್ತು ಅಲ್ವಾ. ಒಂದು 10 to 15 essays ನೀವು ರೆಡಿ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ
250 ಮಾರ್ಕ್ಸ್ ನಿಮ್ ಕೈಯಲ್ಲಿ ಇದ್ದಂಗೆನೆ, ನಿಮ್ ಪಾಕೆಟ್ಗೆ ಬಂದು ಕೂತ್ಕೊಂಡಂಗೆ. ಇಟ್ ಇಸ್ ಅ ಹ್ಯೂಜ್ ರಿಲೀಫ್. ಸೊ ಎಸ್ಸೆ ಒಂದನ್ನ ನೀವು ಪ್ರಿಲಿಮ್ಸ್ಗಿಂತ ಮುಂಚೆನೆ ರೆಡಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟೋ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, 250 ಮಾರ್ಕ್ಸ್ ನಾನು ಈಗಾಗಲೇ ಕವರ್ ಮಾಡ್ಬಿಟ್ಟಿದ್ದೀನಿ. ಇನ್ನು ಹಿಸ್ಟ್ರಿ ಇರ್ಬೋದು, ಜಾಗ್ರಫಿ ಇರ್ಬೋದು, ಪಾಲಿಟಿ ಇರ್ಬೋದು, ಎಕನಾಮಿ, ಎಕಾಲಜಿ, ಇದನ್ನೆಲ್ಲ ನಾನು ಮುಂಚೆನೆ ಓದಿದ್ದೀನಿ. ಯಾವಾಗ ಪ್ರಿಲಿಮ್ಸ್ ಟೈಮಿಗೆ ಓದಿದ್ದೀನಿ, ಅದನ್ನ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲೇ ಓದಿದ್ದೀನಿ. ಈಗ ದ ಓನ್ಲಿ ಥಿಂಗ್ ಲೆಫ್ಟ್ ಔಟ್ ಇಸ್ ಐ ಹ್ಯಾವ್ ಟು ರೈಟ್ ದ ಆನ್ಸರ್ಸ್ ಅಂಡ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಒಂದೆರಡು ಸಬ್ಜೆಕ್ಟ್, ಎಥಿಕ್ಸ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, 2-3 ಸಬ್ಜೆಕ್ಟ್, ಲೈಫ್ ಸೈನ್ಸಸ್ ನ ಎಕ್ಸ್ಟ್ರಾ ಓದಬೇಕು ಅನ್ನೋದು ನಿಮ್ಗಿರುತ್ತೆ. ಅಂಡ್ ಲೈಫ್ ಸೈನ್ಸ್ ನೀವು ತೀರಾ ಹೊಸದಾಗಿ ಏನು ಓದಲ್ಲ. ಬಿಕಾಸ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇದನ್ನೆಲ್ಲ ನೀವು ಓದೇ ಇರ್ತೀರಾ ಅಲ್ವಾ. ಎಕನಾಮಿಕ್ ಸರ್ವೆ ಬಜೆಟ್ ಅಲ್ಲಿ ಎನಿಹೌ ಯು ವುಡ್ ಹ್ಯಾವ್ ಸ್ಟಡಿಡ್. ಸೊ ಈ ರೀತಿ ನೀವು ಈಗ್ಲಿಂದಾನೇ ಸ್ಟ್ರಾಟಜಿ ಮಾಡ್ಕೊಂಡು, ಬಿಕಾಸ್ ಇವಾಗ ನೋಡಿ ಇನ್ನ ನೋಟಿಫಿಕೇಶನ್ ಆಗಿಲ್ಲ, ಆಗಕ್ಕಿಂತ ಮುಂಚೆನೆ ನೀವು ಒಂದು 5-6 essay ರೆಡಿ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಯು ಅದನ್ನ ರೆಡಿ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್, ದ ಲೆವೆಲ್ ಆಫ್ ಪೀಸ್ ದೇ ವಿಲ್ ಬಿ ಹ್ಯಾವಿಂಗ್ ಡ್ಯೂರಿಂಗ್ ದಿಸ್ ಪ್ರಿಪರೇಷನ್. ಓಕೆ, ಸೊ ನೆಕ್ಸ್ಟ್ ಹಿಂಗೇಳಿ ಐ ಥಿಂಕ್ ಯು ಆಲ್ ಆರ್ ಕನ್ವಿನ್ಸ್ ನಾವು ಏನಕ್ಕೆ ನಾನು ಎಸ್ಸೆ ಪ್ರಿಪರೇಷನ್ನ ಈಗಲಿಂದಾನೇ ಮಾಡ್ಕೋಬೇಕು, ಹೌ ಮಚ್ ಇಂಪಾರ್ಟೆಂಟ್ ಇಟ್ ಈಸ್ ಟು ಸ್ಕೋರ್ ರಿಯಲ್ ಗುಡ್ ಮಾರ್ಕ್ಸ್ ಇನ್ ಎಸ್ಸೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ದ ಸೆಕೆಂಡ್ ಪಾರ್ಟ್ ಆಫ್ ಅವರ್ ಡಿಸ್ಕಷನ್ ಬ್ರೀಫ್ ಆಗಿ ಹೇಳ್ತೀನಿ. ವಾಟ್ ಈಸ್ ಎಸ್ಸೆ? ಓಕೆ, ಏನ್ ಎಸ್ಸೆ ಅಂದ್ರೆ ಏನು? ಎಲ್ಲರಿಗೂ ಗೊತ್ತು ಎಸ್ಸೆ ಅಂದ್ರೆ ಏನು. ಪ್ರಬಂಧ. ನಾನು ಸ್ಕೂಲ್ ಲೆವೆಲಲ್ಲಿ ಟಾಪರ್ ಆಗಿದ್ದೆ, ಇಂಟರ್ ಸ್ಕೂಲ್ ಲೆವೆಲಲ್ಲಿ ಟಾಪರ್, ಆಮೇಲೆ ಇಂಟರ್ ಕಾಲೇಜಲ್ಲಿ ಪ್ರೈಸ್ ತಗೊಂಡಿದ್ದೀನಿ. ಅದೆಲ್ಲ ಪಾಸ್ಟ್. ಒಂದು ಆ ಥರ ಪ್ರಬಂಧ ಬರೆದು ಪ್ರೈಸ್ ತಗೊಳ್ಳೋದು ಬೇರೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಒಂದು ಎಸ್ಸೆ ಬರೆಯೋದು ಬೇರೆ. ಇಲ್ಲಿ ನಿಮ್ಗೆ ಯಾರು ಪ್ರೈಸ್ ಕೊಡೋಲ್ಲ, ನಿಮ್ ಮಾರ್ಕ್ಸ್ ಬರುತ್ತಷ್ಟೇ ಆ ರೀತಿ. ಸೊ ವಾಟ್ ಇಸ್ ದಿಸ್ ಎಸ್ಸೆ ಅಂದ್ರೆ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಐಡಿಯಾಸ್, ನಿಮ್ಮ ಥಾಟ್ ಪ್ರಾಸೆಸ್, ನಿಮ್ಮ ಇಂಟರ್ಪ್ರಿಟೇಷನ್, ಯುವರ್ ವ್ಯಾಲ್ಯೂಸ್, ethical dimensions, dilemmas, solution oriented. ಈ ಒಂದಷ್ಟು ಎಲಿಮೆಂಟ್ಸ್ನ ಎಸ್ಸೆ ಅಂತ ಕರಿಬಹುದು. ಓಕೆ, ಏನಕ್ಕೆ ಈ ಎಸ್ಸೆ ಪೇಪರ್ ಇಟ್ಟಿದ್ದಾರೆ ಅಂತ ನಾವು ಹೇಳಿದ್ವಿ. ವಾಟ್ ಇಸ್ ದಿಸ್ ಎಸ್ಸೆ ಅಂದ್ರೆ, ಎಸ್ಸೆ ಇಸ್ ಅಬೌಟ್ ಜನರಲ್ ಆಗಿ ನಿಮ್ಮ ಐಡಿಯಾ, ಒಂದು ವಿಚಾರದ ಬಗ್ಗೆ ನಿಮ್ದು ಏನ್ ಐಡಿಯಾ ಇದೆ, ನಿಮ್ ಥಾಟ್ ಪ್ರೊಸೆಸ್ ಏನಿದೆ, ಅದನ್ನ ನೀವು ಯಾವ ರೀತಿ ಇಂಟರ್ಪ್ರೆಟ್ ಮಾಡ್ತೀರಾ, ಯಾವ ರೀತಿ ನೀವು ಅದನ್ನ ಪ್ರೆಸೆಂಟ್ ಮಾಡ್ತೀರಾ. ಓಕೆ, ಇದನ್ನ ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ABC. ಎಸ್ಸೆ ಇಸ್ ಅಬೌಟ್ ಅಕ್ಯುರಸಿ, ನಿಖರವಾಗಿ ನೀವು ಬರಿಬೇಕು. ಅವ್ರು ಏನ್ ಟಾಪಿಕ್ ಕೇಳಿದಾರೋ ಅದ್ರ ಬಗ್ಗೆ ನಿಖರತೆ, ಅಕ್ಯುರೇಟ್ ಆಗಿ ನೀವು ಬರಿಬೇಕು. ನೆಕ್ಸ್ಟ್ ಬ್ರೆವಿಟಿ ಅಂದ್ರೆ ಒಂದೇ ಟಾಪಿಕ್ ನ ಮಲ್ಟಿ ಡೈಮೆನ್ಷನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು. ಸೇಮ್ ಟಾಪಿಕ್ ಬಟ್ ಯು ಆರ್ ಗೋಯಿಂಗ್ ಟು ವ್ಯೂ ದ ಟಾಪಿಕ್ ಇನ್ ಡಿಫರೆಂಟ್ ಡೈಮೆನ್ಷನ್ಸ್ ಅಂಡ್ ಯು ಆರ್ ಗೋಯಿಂಗ್ ಟು ಗಿವ್ ಡಿಫರೆಂಟ್ ಐಡಿಯಾಸ್. ನೆಕ್ಸ್ಟ್ ಕ್ರಿಯೇಟಿವಿಟಿ ನೀವು ಎಷ್ಟು ಚೆನ್ನಾಗಿ, ಇವಾಗ ನೋಡಿ ದೇರ್ ಆರ್ ಸೋ ಮೆನಿ ವೇಸ್ ಆಫ್ ರೈಟಿಂಗ್ ಅನ್ ಇಂಟ್ರೊಡಕ್ಷನ್ ಆಫ್ ಎನ್ ಎಸ್ಸೆ, ಸೋ ಮೆನಿ ವೇಸ್ ಆಫ್ ರೈಟಿಂಗ್ ಕನ್ಕ್ಲೂಷನ್ ಆಫ್ ಎನ್ ಎಸ್ಸೆ. ಇವಾಗ ಲಾಸ್ಟ್ ನಾನು ಹೇಳಿದೆ, ವೆನ್ ಯು ಆರ್ ರೈಟಿಂಗ್ ಎಥಿಕ್ಸ್ ಪೇಪರ್, ನೀವು ಫ್ಲೋ ಚಾರ್ಟ್ ಬರೀರಿ, ಸ್ವಲ್ಪ ಕ್ರಿಯೇಟಿವ್ ಆಗಿ ಆನ್ಸರ್ಸ್ ಬರೀರಿ ಅಂತ. ಆ ತರ ಕ್ರಿಯೇಟಿವಿಟಿನ ನೀವು ಎಸ್ಸೆನಲ್ಲೂ ಇನ್ಕ್ಲೂಡ್ ಮಾಡ್ಕೋಬಹುದು. ಬಟ್ ನೀವೇನು ABC ಮಾಡ್ತಿರೋ ದಟ್ ಶುಡ್ ಬಿ ಕ್ರೆಡಿಬಲ್ ಪ್ಲಸ್ ರಿಲೆವೆಂಟ್. And these things should not deviate from the demand and expectation of the question. ಈಗ write an essay, for example, write an essay on new education policy. write an essay ಅಂತ ಕೇಳೋದು ಬೇರೆ. New education policy ensures youth to face challenges in a challenging way. ನನ್ನ ಕ್ವಶನ್ ಅಲ್ಲ ಇದು, ಪ್ರೀವಿಯಸ್ ಇಯರ್ ಪೇಪರ್ದೇ ಕ್ವಶನ್ ತಗೊಂಡಿದ್ದೀನಿ. ಫಸ್ಟ್ ಟೈಪ್ ಆಫ್ ಕ್ವಶನಿಂಗ್ ಇಸ್ ರೈಟ್ ಅನ್ ಎಸ್ ಆನ್ NEP, ನ್ಯೂ ಎಜುಕೇಶನ್ ಪಾಲಿಸಿ. ಸೆಕೆಂಡ್ ಟೈಪ್ ಆಫ್ ಕ್ವಶನ್ ಇಸ್ ನ್ಯೂ ಎಜುಕೇಶನ್ ಪಾಲಿಸಿ ಎನ್ಶೋರ್ಸ್ ಯೂತ್ ಟು ಫೇಸ್ challenges in challenging way. ಈಗ ನಿಮ್ಗನ್ಸ್ಬೋದು ಎರಡೂ ಕ್ವಶನ್ NEP ಬಗ್ಗೆನೇ ಕೇಳ್ತಾ ಇದ್ದಾರೆ, ಎರಡೂ ಕ್ವಶನ್ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆನೇ ಇದೆ. ಆದ್ರೆ ಡಿಮಾಂಡ್ ಬೇರೆ, ಎಕ್ಸ್ಪೆಕ್ಟೇಷನ್ ಬೇರೆ. ನಿಮ್ಮ ಫಸ್ಟ್ ಕ್ವಶನ್ ಅಲ್ಲಿ ಅವರು ನಿಮ್ಗೆ ಬಿಟ್ಬಿಟ್ಟಿದ್ದಾರೆ, ದ ಬಾಲ್ ಇಸ್ ಇನ್ ಯೋರ್ ಕೋರ್ಟ್. ಏನು ಅಂದ್ರೆ NEP ಬಗ್ಗೆ ನಿಮ್ಗೆ ಏನೇನು ಗೊತ್ತು ಎಲ್ಲ ಬರೀರಪ್ಪ ಅಂತ ಕೇಳ್ತಾ ಇದ್ದಾರೆ. ಬಟ್ ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ,
ಅವರೇ ಸ್ಟೇಟ್ಮೆಂಟ್, ಒಂದು ಅಫಿರ್ಮೇಟಿವ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. NEP ensures youth to face challenges in a challenging way. So the demand of the question is new education policy. This is the demand. Expectation ಏನು, ಈ ನ್ಯೂ ಎಜುಕೇಶನ್ ಪಾಲಿಸಿನ ನೀವು ಯಾವ ರೀತಿ ಬರಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ, ದೇ ಆರ್ ಗಿವಿಂಗ್ ಯು ಅ ಲೀಡ್, ಇಟ್ ಈಸ್ ಗೋಯಿಂಗ್ ಟು ಎನ್ಶೋರ್ ದ ಯೂತ್ ಟು ಫೇಸ್ ಚಾಲೆಂಜಸ್ ಇನ್ ಅ ಚಾಲೆಂಜಿಂಗ್ ವೇ. ಹಂಗಂದ್ರೆ ಇವಾಗ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಬರಿಬಾರ್ದಾ? ನನ್ಗೇನ್ ಗೊತ್ತಿದೆ ಬರಿಬಾರ್ದಾ? 100% ಬರಿಬೇಕು. ಬಟ್ ದ ಎಂಟೈರ್ essay is not about writing what you know about new education policy, because they want to know these things other than what you know. Okay, so basically you have to convey your idea, you have to convince the idea. Okay, see, it's about marketing. ನಿಮ್ಮನ್ನ ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಕೋತೀರಾ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ಇಂಟರ್ವ್ಯೂಲಿ ನಮ್ಮನ್ನ ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಬೇರೆ. ವೆಲ್ ಡ್ರೆಸ್ಡ್, ಯು ಆರ್ ಗೋಯಿಂಗ್ ಟು ಟಾಕ್ ಇನ್ ಗುಡ್ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್, ಅದೆಲ್ಲ ಬೇರೆ. ಬಟ್ ಎಸ್ಸೆ ಪೇಪರ್ ಅಲ್ಲಿ ನಮ್ಮನ್ನ ನಾವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಕೋತೀವಿ ಅಂದ್ರೆ, ಬೈ ಅವರ್ ಐಡಿಯಾಸ್, ನಾನು ಹೇಳಿದೆ ಗೊತ್ತಾ, ABC ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಮಾಂಡ್ ಅಂಡ್ ಎಕ್ಸ್ಪೆಕ್ಟೇಷನ್ ಆಫ್ ದ ಕ್ವೆಶನ್. ಸಪೋಸ್ ನೀವು ಈ ಕ್ವಶನ್ಗೆನೆ ಬರೀ ನಿಮಗೇನ್ ಗೊತ್ತು NEP ಬಗ್ಗೆ ಅಂತ ಬರೆದ್ರೆ, ದಟ್ ಡಿಡ್ ನಾಟ್ ಮೀಟ್ ದ ಎಕ್ಸ್ಪೆಕ್ಟೇಷನ್ ಆಫ್ ದ ಕ್ವೆಶನ್, ಬಿಕಾಸ್ ಅವ್ರು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದಾರೆ NEP ಹೆಂಗ್ ಎನ್ಶೂರ್ ಮಾಡುತ್ತೆ ಅಂತ. ಸಪೋಸ್ ಲಾಸ್ಟ್ ಇಯರ್ ಕ್ವಶನ್ ತಗೊಂಡಾಗ್ಲೂ ಅಷ್ಟೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ಯಾಂಗ್ಳೂರ್ ಟ್ರಾಫಿಕ್ ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಕೇಳ್ತಾ ಇದಾರೆ. ದೇ ಆರ್ ನಾಟ್ ಆಸ್ಕಿಂಗ್ ಯು ಎ ಕ್ವಶನ್, ರೈಟ್ ಅನ್ ಎಸ್ಸೆ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೈಟ್ ಅನ್ ಎಸ್ಸೆ ಆನ್ ಬ್ಯಾಂಗ್ಳೂರ್ ಟ್ರಾಫಿಕ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಯಾಂಗ್ಳೂರ್ ಟ್ರಾಫಿಕ್ ಈಸ್ ದ ಡಿಮಾಂಡ್ ಆಫ್ ದ ಕ್ವಶನ್. ಬಟ್ ವಾಟ್ ಇಸ್ ದ ಎಕ್ಸ್ಪೆಕ್ಟೇಷನ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಬ್ಯಾಂಗ್ಳೂರ್ ಟ್ರಾಫಿಕ್ ನ ಕಂಟೈನ್ ಮಾಡೋದಕ್ಕೆ ಅನ್ನೋದು ಕ್ವಶನ್. ಸೊ ಎಸ್ಸೆ ಇಸ್ ಅಬೌಟ್ ನಮಗೇನ್ ಗೊತ್ತಿದೆ ಅದನ್ನ ಬರಿಬೇಕು. ನಿಜ, ನಮಗೇನ್ ಗೊತ್ತಿದೆ ಅದನ್ನ ಬರಿಬೇಕು. ಬಟ್ ಅವ್ರು ಏನ್ ಕೇಳ್ತಿದ್ದಾರೆ ಅದಕ್ಕೆ ರಿಲೆವೆನ್ಸ್ ತಗೊಂಡು ಅದಕ್ಕೆ ಲಿಂಕ್ ಮಾಡಿ ಬರೆಯೋದೆ ಎಸ್ಸೆ. ಓಕೆ, ಅರ್ಥ ಆಯ್ತಲ್ವಾ? ಸೊ ಯು ಶುಡ್, ಬಿಫೋರ್ ಸ್ಟಾರ್ಟ್ ರೈಟಿಂಗ್ ಎನ್ ಎಸ್ಸೆ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಡಿಮಾಂಡ್ ಅಂಡ್ ಎಕ್ಸ್ಪೆಕ್ಟೇಷನ್. ಈ ಡಿಮಾಂಡ್ ಏನು, ಎಕ್ಸ್ಪೆಕ್ಟೇಷನ್ ಏನು, ಕೀವರ್ಡ್ಸ್ ಏನು, ಅದನ್ನೆಲ್ಲ we will discuss in the regular classes. I just want to give an overview about what is an essay. Now, what are the elements of essay? There are 3 elements in an essay. One, introduction, ಪೀಠಿಕೆ, body, ವಿಷಯ ವಿಶ್ಲೇಷಣೆ, conclusion, ಉಪಸಂಹಾರ. ಅಲ್ವಾ? ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಇಂಟ್ರೊಡಕ್ಷನ್ ಅಂದ್ರೆ ಏನು ಅಂದ್ರೆ, ಒಂದು ಮೂವಿ ಟ್ರೈಲರ್ ಇದ್ದಂಗೆ. ಓಕೆ, ಐ ಆಮ್ ಅ ಮೂವಿ ಪರ್ಸನ್, ಸೊ ನಾನು ಮೂವಿನ ಜಾಸ್ತಿ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ವಾಟ್ ಇಸ್ ಇಂಟ್ರೊಡಕ್ಷನ್ ಅಂದ್ರೆ, ಇಟ್ಸ್ ಲೈಕ್ ಅ ಟ್ರೈಲರ್ ಆಫ್ ಅ ಮೂವಿ. ಇವಾಗ ಯಾವುದೋ ಒಂದು ಮೂವಿ ಟ್ರೈಲರು ಒಂದು 25 to 30 ಸೆಕೆಂಡ್ಸ್ ಇರುತ್ತೆ. ಓಕೆ, ಹಂಗೇನೆ ನಿಮ್ಮ ಇಂಟ್ರೊಡಕ್ಷನ್ ಅಲ್ಲಿ ಇವಾಗ ಆ ಮೂವಿ ಟ್ರೈಲರ್ ಅಲ್ಲಿ ಏನ್ ಮಾಡ್ತಾರೆ, ವಾಟ್ ಇಸ್ ದ ಮೂವಿ ಇಸ್ ಆಕ್ಚುಲಿ ಅಬೌಟ್ ಅಂದ್ರೆ, ಇಫ್ ಇಟ್ ಇಸ್ ಅ ಸಸ್ಪೆನ್ಸ್ ಮೂವಿ, ಸಸ್ಪೆನ್ಸ್ ನ ರಿವೀಲ್ ಮಾಡಲ್ಲ, ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಲ್ಲ, but you will get a fair picture of what the movie is about. Is it related to army, ಅಥವಾ is it a love story, or is it a family story ಅನ್ನೋದನ್ನ ನಿಮ್ಗೆ ಆ ಟ್ರೈಲರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇವಾಗ ಎಷ್ಟೋ ಒಂದು 100 ಪಿಕ್ಚರ್ ರಿಲೀಸ್ ಆಗುತ್ತೆ. ಎಲ್ಲಾ ಪಿಕ್ಚರ್ನು ನೀವು ಹೋಗಿ ನೋಡ್ತೀರಾ? ಇಲ್ಲ ಅಲ್ವಾ? ನಿಮಗೆ ಆ ಟ್ರೈಲರ್ ಇಷ್ಟ ಆಯ್ತು ಅಂದ್ರೆ ಮಾತ್ರ, ಇಫ್ ದ ಟ್ರೈಲರ್ has successfully convinced you, has successfully attracted you, only then you go and watch that movie. ಇಂಟ್ರೊಡಕ್ಷನ್ ಹಂಗೇನೆ. ಈಗ ಇಂಟ್ರೊಡಕ್ಷನ್, ಈಗ ನೋಡಿ ಎಷ್ಟೋ, ಓಕೆ, ನಿಮ್ಮ ಎಸ್ಸೆನ ನೀವು 2 ಎಸ್ಸೆ ಒಂದು 40 ಪೇಜ್ ಬರ್ದಿದ್ದೀರಾ ಅಂತ ಅನ್ಕೊಳ್ಳಿ. ಬುಕ್ಲೆಟ್ ಅಲ್ಲಿ ಒಂದ್ ಎಸ್ಸೆ 20 ಪೇಜು, ಇನ್ನೊಂದ್ ಎಸ್ಸೆ 20 ಪೇಜು, ಇಂಟ್ರೊಡಕ್ಷನ್ ಒಂದು 3 ಪೇಜು, ಬಾಡಿ ಮತ್ತೆ ಕನ್ಕ್ಲೂಷನ್ ಅವೆಲ್ಲ ಹಂಗ್ ಬರ್ಕೊಂಡು ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಈಗ ಒಬ್ಬ ಇವ್ಯಾಲ್ಯೂಯೇಟರ್ಗೆ ನಮ್ದು ಒಂದೇ ಪೇಪರ್ ಸಿಗುತ್ತಾ? ಇಲ್ಲ ಅಲ್ವಾ? ನಮ್ ತರ ಒಂದ್ ದಿನಕ್ಕೆ ಒಂದು 10 ಪೇಪರ್ ಕರೆಕ್ಷನ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ವೈ ವಿಲ್ ಹಿ ಆರ್ ಶಿ, ಆರ್ ವೈ ಶುಡ್ ಹಿ ಆರ್ ಶಿ ಚೆನ್ನಾಗಿ ನಾವೇನ್ ಬರ್ದಿದೀವಿ ಅಂತ ನೋಡಿ ನಮ್ಗೆ ಒಳ್ಳೆ ಮಾರ್ಕ್ಸ್ ಕೊಡ್ಬೇಕು? ವೈ? ಬಿಕಾಸ್ ಯು ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ನಿಮಗೊಂದು, ಸಿ, ಫಾರ್ ದೆಮ್ ವಿ ಆರ್ ಜಸ್ಟ್ ಅ ಪೇಪರ್, ಬಟ್ ಫಾರ್ ಯು ದಿಸ್ ಇಸ್ ಲೈಫ್. ಆ ರೀತಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರ್ಬೇಕಂದ್ರೆ ನೀವು ನಿಮ್ ಟ್ರೈಲರ್ನ ಚೆನ್ನಾಗಿ ತೋರಿಸ್ಬೇಕು. ಆ ಟ್ರೈಲರ್ ಅಲ್ಲಿ ನೀವೇನ್ ಹೇಳ್ಬೇಕು ಅಂದ್ರೆ, ನಿಮ್ ಇಡೀ ಎಸ್ಸೆನ ನೀವು ಯಾವ ರೀತಿ ಚರ್ಚೆ ಮಾಡ್ತೀರಾ, ಏನೇನ್ ಚರ್ಚೆ ಮಾಡ್ತೀರಾ, ಯಾವ ರೀತಿ ಇಂಟರ್ಪ್ರಿಟೇಷನ್ ಮಾಡ್ತಿದ್ದೀರಾ ಅನ್ನೋದನ್ನ ನೀವು ಟ್ರೈಲರ್ ಅಲ್ಲೇ ತೋರಿಸ್ಬೇಕು. ಅದನ್ನ ಸುಮ್ಮನೆ ಬರ್ಕೊಂಡು ಹೋಗ್ಬಿಡಕ್ಕಾಗಲ್ಲ. ಓಕೆ, ಇನ್ ದಿಸ್ ಎಸ್ಸೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಎಸ್ಸೆ ಇಸ್ ಆಲ್ ಅಬೌಟ್ ದಿಸ್ ಎಸ್ಸೆ ಇಸ್ ಗೋಯಿಂಗ್ ಟು ಕಂಪೇರ್, ಕಾಂಟ್ರಾಸ್ಟ್, ಆ ತರ ಬರೆಯೋದಲ್ಲ. ದೇರ್ ಆರ್ ಸಮ್ ಡಿಫರೆಂಟ್ ಟೆಕ್ನಿಕ್ಸ್ ಆಫ್ ರೈಟಿಂಗ್ ಇಂಟ್ರೊಡಕ್ಷನ್. ಓಕೆ, ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ರೈಟ್ ಅನ್ ಇಂಟ್ರೊಡಕ್ಷನ್ ಥ್ರೂ ಅ ಸ್ಟೋರಿ, ಥ್ರೂ an anecdote, stats, facts, reports, quotes,
ಪೋಯಮ್ಸ್, ವಚನಗಳು ಬರಿಬೋದು. ಇಷ್ಟೆಲ್ಲ ವೆರೈಟೀಸ್ ಆಫ್ ಇಂಟ್ರೊಡಕ್ಷನ್ ಅಂಡ್ ಯು ಕ್ಯಾನ್ ಮೇಕ್ ಕಾಂಬಿನೇಷನ್ಸ್ ಆಲ್ಸೋ. ಅದನ್ನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಕಾಂಬಿನೇಷನ್ಸ್ ಮಾಡಬೇಕು ಅಂತ. ಸಪೋಸ್ ಸ್ಟೋರಿ, ನಾನು ಯೂಶಲಿ ನನ್ನ ಫಸ್ಟ್ ಎಸ್ಸೆನ ಸ್ಟೋರಿ ಲೈನಲ್ಲೇ ಬರೆದಿರ್ತೀನಿ. ಯಾಕೆ ನಾನು ಸ್ಟೋರಿನ ಚೂಸ್ ಮಾಡ್ಕೊತೀನಿ ಅಂತಂದ್ರೆ, ಇವಾಗ NEP ಆಗಲಿ ಲ್ಯಾಂಡ್ ರಿಫಾರ್ಮ್ ಅಮೆಂಡ್ಮೆಂಟ್ ಆಗಲಿ, ಇಟ್ ವಾಸ್ ಎ ಟೆಕ್ನಿಕಲ್ ಎಸ್ಸೆ ಬಿಕಾಸ್ ಬೋತ್ ಆರ್ ಟಾಕಿಂಗ್ ಅಬೌಟ್ ಸಮ್ ಆಕ್ಟ್ ಅಂಡ್ ಅಮೆಂಡ್ಮೆಂಟ್. ಸುಮ್ಮನೆ ಬರ್ಕೊಂಡು ಹೋಗ್ಬಿಟ್ಟು ಓಕೆ ಈ ತರ ಆಕ್ಟ್, ಈ ಆಕ್ಟ್ ಕೆಳಗಡೆ ಇದು ಆಬ್ಜೆಕ್ಟಿವ್ಸು, ಇದು ಪ್ರೋಸು, ಇದು ಕಾನ್ಸು ಅಂತ ಬರ್ಕೊಂಡ್ರೆ ಅದು GS ಮೋಡ್ ಆಫ್ ರೈಟಿಂಗ್ ಆನ್ಸರ್. ಸಪೋಸ್ ಯು ಗಿವ್ ಸಮ್ ಹ್ಯೂಮನ್ ಟಚ್ ಟು ಇಟ್. ಏನು ಹ್ಯೂಮನ್ ಟಚ್ ಅಂದ್ರೆ, ಸಿ ವಿ ಆಸ್ ಹ್ಯೂಮನ್ ಬೀಯಿಂಗ್ಸ್ ನಮ್ಮೆಲ್ರಿಗೂ ಸ್ಟೋರಿ ಟೆಲ್ಲಿಂಗು ಇಷ್ಟ, ಸ್ಟೋರಿ ಲಿಸ್ನಿಂಗು ಇಷ್ಟ. ಬಿಕಾಸ್ ನಾವು ಹಂಗೆ ಬೆಳ್ಕೊಂಡಿದೀವಿ. ಈಗ ಚಿಕ್ಕ ಮಕ್ಳಿದ್ದಾಗ ಚಂದಮಾಮ ನೋಡು, ಅದ್ ನೋಡು, ಗುಮ್ಮ ನೋಡು, ಅದೆಲ್ಲ ಆ ತರ ಸ್ಟೋರೀಸ್ನ ನಾವು ಲೈಕ್ ಮಾಡ್ಕೊಂಡೇ ಬಂದ್ಬಿಟ್ಟಿದೀವಲ್ವಾ. ಸೊ ಆಸ್ ಹ್ಯೂಮನ್ಸ್ ವಿ ಲೈಕ್ ಸ್ಟೋರೀಸ್. ಆ ತರ ಒಂದು ಸ್ಟೋರಿ ಲೈನಲ್ಲಿ ನಾವು ಬಿಲ್ಡ್ ಮಾಡಿ ಬರೆದಾಗ ನನ್ನ ಒಪಿನಿಯನ್ ಪ್ರಕಾರ ಯು ಕ್ಯಾನ್ ಕನೆಕ್ಟ್ ಈಸಿಲಿ ಟು ದ ಪಲ್ಸ್ ಆಫ್ ದಿ ಇವ್ಯಾಲ್ಯೂಯೇಟರ್. ಇಲ್ಲಿ ಎಸ್ಸೆ ಇಸ್ ಅಬೌಟ್ ಕಾನ್ವರ್ಸೇಷನ್, ಆಯ್ತಾ? ನಿಮ್ಮ ಐಡಿಯಾಸ್ನ ನೀವು ಕಾನ್ವರ್ಸೇಟ್ ಮಾಡ್ತಿದ್ದೀರಾ, ಬಟ್ ಯು ಆರ್ ನಾಟ್ ಡೂಯಿಂಗ್ ಅನ್ ಓರಲ್ ಕಾನ್ವರ್ಸೇಷನ್, ಬಟ್ ನಿಮ್ಮ ಬರವಣಿಗೆ ಮುಖಾಂತರ, ನಿಮ್ಮ ಆನ್ಸರ್ಸ್ ಮುಖಾಂತರ ಯು ಆರ್ ಗೋಯಿಂಗ್ ಟು ಕಾನ್ವರ್ಸೇಟ್ ಥ್ರೂ ದ ಇವ್ಯಾಲ್ಯೂಯೇಟರ್. ಈ ಕಾನ್ವರ್ಸೇಷನ್ನ ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡ್ತೀರಾ, ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಮಾಡ್ತೀರಾ, ಆಂಬಿಗ್ಯೂಟಿ ಇರಬಾರ್ದು, ಕನ್ಫ್ಯೂಷನ್ ಇರಬಾರ್ದು, ಎಷ್ಟು ಮಟ್ಟಕ್ಕೆ ನೀವು ಸಕ್ಸಸ್ಫುಲ್ ಆಗಿ ಕನ್ವಿನ್ಸ್ ಮಾಡಕ್ ಸಾಧ್ಯ ಆಗತ್ತೆ ಅನ್ನೋದೇ ಎಸ್ಸೆ, ಆಯ್ತಾ? ಸೊ ಯು ಕ್ಯಾನ್ ರೈಟ್ ಅ ಸ್ಟೋರಿ ಡಿಪೆಂಡಿಂಗ್ ಆನ್ ದ ರಿಲೆವೆನ್ಸ್. ಈಗ ಅವರು ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಎಸ್ಸೆ ಕೇಳಿದ್ದಾರೆ, ನೀವು ಯಾವುದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಕುಕ್ಡ್ ಅಪ್ ಸ್ಟೋರಿ ಬರೆದ್ಬಿಟ್ರೆ ದ ರಿಲೆವೆನ್ಸ್ ಇಸ್ ಲಾಸ್ಟ್. ಅವ್ರು ಏನ್ ಕ್ವಶನ್ ಕೇಳಿದ್ದಾರೆ ಆ ಕ್ವಶನ್ಗೆ ಸಂಬಂಧಪಟ್ಟಂಗೆ ನೀವು ಒಂದು ಸ್ಟೋರಿ ಲೈನ್ ನ ಬಿಲ್ಡ್ ಮಾಡಿ ಬರಿಬೇಕು. Okay, this is one style of writing an introduction. Second one is anecdote. You can take some small story which is real. ಈಗ ಗಾಂಧೀಜಿ ಅವ್ರ ಲೈಫಲ್ಲಿ ಆಗಿದ್ದು ಯಾವುದೋ ಒಂದು ಇನ್ಸಿಡೆಂಟು, ಅಂಬೇಡ್ಕರ್ ಲೈಫಲ್ಲಿ ಯಾವುದೋ ಆಗಿದ್ದು ಒಂದು ಇನ್ಸಿಡೆಂಟು, ಅಥವಾ ಮೈಥಾಲಜಿ, ರಾಮಾಯಣ, ಮಹಾಭಾರತ, ಪಂಚತಂತ್ರ, ಯಾವುದಾದ್ರೂ ಈ ರೀತಿ ಒಂದು ಶಾರ್ಟ್ ಸ್ಟೋರೀಸ್ ವಿಚ್ ಹ್ಯಾಸ್ ಹ್ಯಾಪೆಂಡ್ ಇನ್ ರಿಯಲ್, ಅದನ್ನ ತಗೊಂಡು ಕೂಡ ನೀವು ನಿಮ್ಮ ಎಸ್ಸೆದು ಇಂಟ್ರೊಡಕ್ಷನ್ ನ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ಎಸ್ ಅನೆಕ್ಡೋಟ್. ಸ್ಟಾಟ್ಸ್, ಫ್ಯಾಕ್ಟ್ಸ್, ರಿಪೋರ್ಟ್ಸ್ ಅಂತಂದಾಗ ಸಪೋಸ್ ಇವಾಗ ಯಾವುದೋ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕ್ವಶನ್ ಬಂತು ಅಂತ ತಿಳ್ಕೊಳ್ಳಿ. 11.2 ಬಿಲಿಯನ್ ಟನ್ಸ್ ಆಫ್ ಸಾಲಿಡ್ ವೇಸ್ಟ್ ಇಸ್ ಜನರೇಟೆಡ್ ಎವ್ರಿ ಇಯರ್. ಯಾರು ಕೊಟ್ಟಿದ್ದು? UNEP, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಇದೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ ನಿಮ್ಮ ಮೈನ್ಸ್ ಪ್ರಿಪರೇಷನ್ ಮಾಡುವಾಗ ಬರುತ್ತೆ, ನ್ಯೂಸ್ ಪೇಪರ್ ಓದೋದ್ರಿಂದ ಬರುತ್ತೆ, ನೀವು ಮಂತ್ಲಿ ಮ್ಯಾಗಝಿನ್ಸ್ ಓದ್ತಿರಲ್ಲ ಅದರಿಂದ ಬರುತ್ತೆ. ಓಕೆ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ದ ಕ್ಲಾಸಸ್ ವೆನ್ ವಿ ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್ ಇನ್ ಡೀಟೇಲ್. ಫ್ಯಾಕ್ಟ್ಸು, ಸ್ಟಾಟ್ಸು, ರಿಪೋರ್ಟ್ಸ್, ಇವಾಗ ಯಾವುದೋ NCRB ರಿಪೋರ್ಟ್ ಇರುತ್ತೆ ನಿಮ್ಮ ಹತ್ರ, ಅಥವಾ ಇನ್ಯಾವುದೋ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಒಂದು ರಿಪೋರ್ಟ್ ಇರುತ್ತೆ, ನೀತಿ ಆಯೋಗ್ 3 year ಆಕ್ಷನ್ ಪ್ಲಾನ್ ರಿಪೋರ್ಟ್ ಇರುತ್ತೆ. ಆ ರಿಪೋರ್ಟ್ ಅಲ್ಲಿ ನಿಮ್ಗೆ ಕ್ವಶನ್ ಕೇಳಿರೋದಕ್ಕೆ ಯಾವ್ದಾದ್ರು ಒಂದು ಕಂಟೆಂಟ್ ಇದೆ ಅಂದ್ರೆ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಇಂಟ್ರೊಡಕ್ಷನ್ ವಿತ್ ದಟ್ ಆಲ್ಸೋ. ಓಕೆ, ನೆಕ್ಸ್ಟ್ ಕೋಟ್ ಪೋಯಮ್. ದಿಸ್ ಇಸ್ ವೆರಿ ಬೇಸಿಕ್, ನಿಮ್ಗೆ ಗೊತ್ತಲ್ವಾ. ಈಗ ಪ್ರಕೃತಿ ರಕ್ಷತಿ ರಕ್ಷಿತಃ, ಅಥವಾ ವುಮೆನ್ ರಿಲೇಟೆಡ್ ಯಾವುದೋ ಒಂದು ಕೋಟ್ ಬರೆಯೋದು, ಅಥವಾ ಕ್ಯಾಸ್ಟ್ ಸಿಸ್ಟಮ್ ಇದ್ರೆ ಬಸವಣ್ಣ ಅವರದು ಯಾವುದೋ ಒಂದು ವಚನ ಬರೆಯೋದು, ಆ ರೀತಿ ಮಾಡ್ಕೊಂಡು ಯು ಕ್ಯಾನ್ ಗಿವ್ ಯೋರ್ ಇಂಟ್ರೊಡಕ್ಷನ್. ಓಕೆ, ಒಂದು ಇಂಟ್ರೊಡಕ್ಷನ್ ಅಲ್ಲಿ ಏನೇನು ಇರಬೇಕು ಅಂತಂದ್ರೆ, ಸಿ ರಫ್ಲಿ ಯು ಶುಡ್ ರೈಟ್ 1.5 to 2 pages ಬರಿಬೇಕು ಇಂಟ್ರೊಡಕ್ಷನ್. ಈ ಇಂಟ್ರೊಡಕ್ಷನ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ದಂಗೆ ಒಂದಷ್ಟು ವೆರೈಟಿ ಹೇಳ್ದೆ ಅಲ್ವಾ ಪ್ರೀವಿಯಸ್ ಸ್ಲೈಡ್ ಅಲ್ಲಿ, ಯಾವ್ದಾದ್ರು ವೆರೈಟಿ ಚೂಸ್ ಮಾಡಿ, ಅದು ಚೂಸ್ ಮಾಡಾದ್ಮೇಲೆ ಯು ಆರ್ ಗೋಯಿಂಗ್ ಟು ಡಿಫೈನ್ ದ ಕೀವರ್ಡ್ಸ್. ಆ ಎಸ್ಸೆನಲ್ಲಿ ಏನೇನು ಕೀವರ್ಡ್ಸ್ ಇದೆ ಆ ಕೀವರ್ಡ್ಸ್ ನ ಡಿಫೈನ್ ಮಾಡ್ತೀರಾ. ಪ್ಲಸ್ ಯು ಆರ್ ಗೋಯಿಂಗ್ ಟು ಟೆಲ್ ಇನ್ ಬ್ರೀಫ್ ನೀವು ಈ ಎಸ್ಸೆನಲ್ಲಿ ಏನೇನು ಡಿಸ್ಕಸ್ ಮಾಡ್ತೀರಾ ಅನ್ನೋದನ್ನ ಇಂಟ್ರೊಡಕ್ಷನ್ ಅಲ್ಲಿ ಹೇಳಬೇಕು. ಅದಕ್ಕೆ ನಾನು ಇಂಟ್ರೊಡಕ್ಷನ್ ನ ಟ್ರೈಲರ್ ಆಫ್ ದ ಮೂವಿ ಅಂತ ಹೇಳಿದ್ದು, ಹೌದಾ? ಮೂವಿ ಟ್ರೈಲರ್ ಅಲ್ಲಿ ಹಂಗೆ ಅಲ್ವಾ, ವಾಟ್ ಇಸ್ ದಟ್ ಮೂವಿ, ಹೂ ಇಸ್ ದ ಹೀರೋ, ಹೂ ಇಸ್ ವಿಲನ್, ಹೂ ಇಸ್ ಹೀರೋಯಿನ್, ಕಾಮಿಡಿಯನ್ ಯಾರು, ಎಲ್ಲ ನಿಮಗೆ ಗೊತ್ತಾಗತ್ತಲ್ವಾ. ಸೊ ಇಂಟ್ರೊಡಕ್ಷನ್ ಅಲ್ಲಿ ಆ ಎಲಿಮೆಂಟ್ ಆಫ್ ಇಂಟ್ರೆಸ್ಟ್, ಆ ಕ್ಯೂರಿಯಾಸಿಟಿನ ನೀವು ಡೆವಲಪ್ ಮಾಡಿ ಬಿಟ್ಬಿಟ್ಟಾಗ the evaluator will definitely connect with your paper, connect with your answers, and he or she will take some interest and correct your answers. Okay, so introduction is very very important. ಹೇಳದ್ನಲ್ಲ, ಮೂವಿ ಟ್ರೈಲರ್ ಚೆನ್ನಾಗಿದ್ರೆ ಮಾತ್ರ ಮೂವಿ ಚೆನ್ನಾಗಿ ಓಡುತ್ತೆ. ಬಿಕಾಸ್ ಯಾಕೆ ಮೂವಿ ಚೆನ್ನಾಗಿ ಓಡುತ್ತೆ ಅಂತಂದ್ರೆ ಒಂದಷ್ಟು ಜನ ಹೋಗಿ ಮೂವಿನ ನೋಡ್ತೀವಿ. ಓಕೆ, ಸೊ ಇಂಟ್ರೊಡಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನಾವು ಹೇಳ್ತೀವಲ್ವಾ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ನೀವು ಏನೇ ಚೆನ್ನಾಗಿ ಕಂಟೆಂಟ್ ಬರ್ದಿರಿ, ಬಾಡಿ, ಕನ್ಕ್ಲೂಷನ್ ಎಷ್ಟೇ ಚೆನ್ನಾಗಿ ಬರ್ಕೊಂಡಿರಿ, ಬಟ್ ಇಂಟ್ರೊಡಕ್ಷನ್ ಅಲ್ಲಿ ಒಂಚೂರು ನೀವು ಎಡವಿದ್ರಿ ಅಂತಂದ್ರೆ, ಹ್ಯೂಮನ್ ಸೈಕಾಲಜಿ ಅಗೇನ್, ಇಟ್ಸ್ ಹ್ಯೂಮನ್, ವೆರಿ ಹ್ಯೂಮನ್. ಏನಪ್ಪಾ ಹಿಂಗ್ ಬರ್ದಿದ್ದಾರೆ, ಇದೇನ್ ನೋಡ್ಬೇಕಾ ಬೇಡವಾ, ಯು ವಿಲ್ ಜಸ್ಟ್ ಬಿ ಒನ್ ಆವರೇಜ್ ಪೇಪರ್ ಟು ದೆಮ್ ಅಂಡ್ ಯು ವಿಲ್ ಜಸ್ಟ್ ಗೆಟ್ ಅನ್ ಆವರೇಜ್ ಮಾರ್ಕ್ಸ್. ಓಕೆ, ಸೊ ಒಂದು ಎಲಿಮೆಂಟ್ ನ ನಾವು ಕವರ್ ಮಾಡ್ಕೊಂಡ್ವಿ, ಇಂಟ್ರೊಡಕ್ಷನ್ ಅಂದ್ರೆ ಏನು ಅಂತ. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ಬಾಡಿ ಆಫ್ ದ ಎಸ್ಸೆ. ಸೆಕೆಂಡ್ ಎಲಿಮೆಂಟ್ ಆಫ್ ಎಸ್ಸೆ ಇಸ್ ಬಾಡಿ, ವಿಷಯ ವಿಶ್ಲೇಷಣೆ. ಈ ಬಾಡಿ ಆಫ್ ದ ಎಸ್ಸೆನ ಒಂದು 6 to 8 pages ಬರಿಬೇಕಾಗತ್ತೆ ಆನ್ ಎ ಡಿಸೆಂಟ್ ಸ್ಕೇಲ್.
ಈಗ ನೋಡಿ ಅವರು 100 ಪೇಜ್ ಬಿಟ್ಟಿರ್ಲಿ, 50 ಪೇಜ್ ಒಂದ್ ಎಸ್ಸೆ ಕೊಟ್ಟಿದ್ದಾರೆ ಅಂದ್ರೆ ಪ್ರಾಕ್ಟಿಕಲಿ ನೀವು ಒಂದ್ ಎಸ್ಸೆನ 50 ಪೇಜ್ ಬರ್ಕೊಂಡು ಕೂತ್ಕೊಂಡ್ರೆ ನೀವು ಎಸ್ಸೆ ಪೇಪರ್ ಮುಗ್ಸಕ್ ಆಗೋದಿಲ್ಲ. ಸೊ 250 ವರ್ಡ್ಸ್ ಅಂತಂದ್ರೆ 250 ಮಾರ್ಕ್ಸ್ ಅಂತಂದ್ರೆ 2 ಎಸ್ಸೆ ಸೇರಿ ನೀವು 1500 ವರ್ಡ್ಸ್ ಪರ್ ಎಸ್ಸೆ, 1500 ವರ್ಡ್ಸ್ ಪರ್ ಎಸ್ಸೆ. ಒಂದ್ ಎಸ್ಸೆ 125 ಮಾರ್ಕ್ಸ್, 125 ಮಾರ್ಕ್ಸ್. ಓಕೆ, ಸೊ 1500 ವರ್ಡ್ಸ್ ಪರ್ ಎಸ್ಸೆ ಯು ಶುಡ್ ರೈಟ್. ಮಿನಿಮಮ್ ಎಷ್ಟು ಬರೀಲೇಬೇಕು ಅದು ನಿಮಗೆ ಬಿಟ್ಟಿದ್ದು. ಬಟ್ ಮ್ಯಾಕ್ಸಿಮಮ್ ನಾನೇನ್ ಹೇಳ್ತೀನಿ ಅಂದ್ರೆ ಡೋಂಟ್ ಎಕ್ಸೀಡ್ 1500 ವರ್ಡ್ಸ್. ಸೊ ನನ್ನ ರೈಟಿಂಗ್ ಅಲ್ಲಿ 1500 ವರ್ಡ್ಸ್ ಅಂತಂದ್ರೆ 15 to 18 ಪೇಜಸ್. ಸಪೋಸ್ ನಾನು ಏನೋ ಡ್ರಾಯಿಂಗ್ ಬರ್ದೆ, ಏನೋ ಫ್ಲೋ ಚಾರ್ಟ್ ಬರ್ದೆ, ಅಥವಾ ಮ್ಯಾಪ್ ಬರ್ದೆ, ಏನೋ ಒಂದು ಕ್ರಿಯೇಟಿವ್ ಆಗಿ ಏನೋ ಒಂದು ಬಬಲ್ ಡಯಾಗ್ರಾಮ್ ಬರ್ದೆ ಅಂತಂದ್ರೆ ನನ್ನ ರೈಟಿಂಗ್ ಅಲ್ಲಿ 15 to 18 ಪೇಜಸ್ ಆಗುತ್ತೆ ಅಷ್ಟೇ. ಡೋಂಟ್ ಇವನ್ ಟಚ್ 20 ಬಿಕಾಸ್ ದಟ್ ವಿಲ್ ಬಿ ಅ ಪೆನಾಲ್ಟಿ ನಿಮ್ಮ ಸೆಕೆಂಡ್ ಎಸ್ಸೆ ಮೇಲೆ. ಸಿ ದ ಹೋಲ್ ಐಡಿಯಾ ಹಿಯರ್ ಇಸ್ ನಾವು 2 ಎಸ್ಸೆಲ್ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಫಸ್ಟ್ ಎಸ್ಸೆನ ತುಂಬಾ ಫೆಂಟಾಸ್ಟಿಕ್ ಆಗಿ ಬರೆದ್ಬಿಟ್ಟು ಸೆಕೆಂಡ್ ಎಸ್ಸೆ ಆವರೇಜ್ ಮಾಡ್ಕೊಂಡ್ಬಿಟ್ಟು ಅದನ್ನ ಒಂದು 70-80 ಮಾರ್ಕ್ಸ್ ತಗೊಂಡ್ಬಿಟ್ರೆ ದರ್ಸ್ ನೋ ಪಾಯಿಂಟ್ ಅಲ್ವಾ. 2 ಎಸ್ಸೆಲಿ ನಮ್ಮ ಸ್ಕೋರು 3 ಡಿಜಿಟ್ ಅಲ್ಲೇ ಬರಬೇಕು ಅನ್ನೋದು ನಿಮ್ಮ ಏಮ್ ಆಗಿರ್ಬೇಕು. ಓಕೆ, ಹಂಗಿದಾಗ ಮಾತ್ರ ನಿಮ್ ಹೈ ಸ್ಕೋರ್ಸ್ ಬರುತ್ತೆ. ಬಿಕಾಸ್ ಯು ಹ್ಯಾವ್ ಸೀನ್ ಅಲ್ಲ, KPSC ಹ್ಯಾಸ್ ರಿಯಲಿ ರೈಸಿಂಗ್ ಬಾರ್ಸ್ ಇನ್ ಎವ್ರಿ ಎಕ್ಸಾಮ್. ದೇ ವಿಲ್ ಡೆಫಿನೆಟ್ಲಿ ನಾಟ್ ಕಮ್ ಡೌನ್, ಯು ಹ್ಯಾವ್ ಟು ರೈಸ್ ಯುವರ್ ಬಾರ್ಸ್. ಓಕೆ, ಸೊ ಬಾಡಿ ಅಂತ ಬಂದಾಗ 6 to 8 ಪೇಜಸ್ ಅಂತ ಅನ್ಕೊಳ್ಳಿ. ಓಕೆ, ಐಡಿಯಲಿ 6 to 8 ಪೇಜಸ್. ಓಕೆ, ಮ್ಯಾಕ್ಸಿಮಮ್ 10 ಪೇಜಸ್ ತನಕ ಹೋಗ್ಬೋದು ಅಂತ ಅನ್ಕೊಳ್ಳೋಣ. ಈ ಬಾಡಿ ಆಫ್ ದ ಎಸ್ಸೆನಲ್ಲಿ ಯು ಆರ್ ಗೋಯಿಂಗ್ ಟು ಶೋ ದ ಆಕ್ಚುಲ್ ಮೂವಿ. ಇಂಟ್ರೊಡಕ್ಷನ್ ಅಲ್ಲಿ ಹೇಳಿರ್ತೀರಾ ಅಲ್ವಾ, ಓಕೆ ನಾನು ಈ ಟಾಪಿಕ್ನ, ಈ ಎಸ್ಸೆನ ಈ ರೀತಿ ಚರ್ಚೆ ಮಾಡ್ತೀನಿ, ಇದೆಲ್ಲ ಎಲಿಮೆಂಟ್ಸ್ನ ನಾನು ತರ್ತೀನಿ, ಹಿಂಗೆಲ್ಲ ಹೇಳ್ತೀನಿ ಅಂತ. ಸೊ ನಿಮ್ ಬಾಡಿ ಆಫ್ ದ ಎಸ್ಸೆನಲ್ಲಿ ಆ ರೀತಿ ಒಂದೊಂದು ಎಲಿಮೆಂಟ್ಸು ಒಂದೊಂದು ಐಡಿಯಾಸ್ನ ತಗೊಂಡ್ಬರ್ಬೇಕು. 1 ಪ್ಯಾರಾಗ್ರಾಫ್ 1 ಐಡಿಯಾ. ಸೊ ನೀವೊಂದು 20-25 ಐಡಿಯಾಸ್ನ ಲಿಸ್ಟ್ ಆನ್ ಮಾಡ್ಕೊಂಡ್ರು 20-25 ಪ್ಯಾರಾಗ್ರಾಫ್ಸ್ ಆಗ್ಬಿಡುತ್ತೆ. ಯಾರಿಗೆ ನಂಗೆ ಎಸ್ಸೆ ಬರೆಯೋಕೆ ಕಂಟೆಂಟ್ ಇಲ್ಲ, ನಾನು 15 ಪೇಜ್ ಬರೆಯೋಕ್ಕಾಗತ್ತಾ, 20 ಪೇಜ್ ಬರೆಯೋಕ್ಕಾಗತ್ತಾ ಅಂತ ಸೆಲ್ಫ್ ಡೌಟ್ ಇರುತ್ತೆ ಗೊತ್ತಾ. ನೀವು ಮೇನ್ ಸಿಲೆಬಸ್ನ ತುಂಬಾ ಚೆನ್ನಾಗಿ ಓದ್ಕೊಂಡ್ಬಿಡಿ, ನಿಮ್ಮ ಹತ್ರ ಕಂಟೆಂಟ್ ಓವರ್ಫ್ಲೋ ಇರುತ್ತೆ. ಇನ್ಫ್ಯಾಕ್ಟ್ ಯು ವಿಲ್ ಟೆಂಡ್ ಟು ಓವರ್ ರೈಟ್ ಆಕ್ಚುಲಿ, ಜಾಸ್ತಿ ಬರ್ಕೊಂಡು ಹೋಗ್ಬಿಡ್ತೀರಾ. ಸೊ ಡೋಂಟ್ ವರಿ ಅಬೌಟ್ ದ ಕಂಟೆಂಟ್, ಅದೆಲ್ಲ ಹೆದರ್ಕೊಳಕ್ ಹೋಗ್ಬಿಡಿ, ನಿಮ್ಮ ಹತ್ರ ಕಂಟೆಂಟ್ ತುಂಬಾ ಇರುತ್ತೆ. ಓಕೆ, ಸೊ ಈ ಬಾಡಿ ಆಫ್ ದ ಎಸ್ಸೆನಲ್ಲಿ 2 ಎಲಿಮೆಂಟ್ನ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ನೋಡಿ, ಅವ್ರು ಏನೇ ಟೋನಲ್ಲಿ ಕೇಳಿರ್ಲಿ ಎಸ್ಸೆನ, ಪಾಸಿಟಿವ್ ಟೋನಲ್ಲಿ ಆದ್ರೂ ಕೇಳಿರ್ಲಿ, ನೆಗೆಟಿವ್ ಟೋನಲ್ಲಿ ಆದ್ರೂ ಕೇಳಿರ್ಲಿ, ನೀವು ಬ್ಯಾಲೆನ್ಸ್ಡ್ ಆಗಿ ಒಂದು ಆನ್ಸರ್ನ ಬರೀಬೇಕು. ಏನು ಬ್ಯಾಲೆನ್ಸ್ಡ್ ಆಗಿ ಆನ್ಸರ್ ಬರೆಯೋದು ಅಂತಂದ್ರೆ, ಸಪೋಸ್ ದರ್ ಇಸ್ ಅ ಕ್ವೆಶನ್ ಕ್ರಿಟಿಕಲಿ ಎಕ್ಸಾಮಿನ್ ಅಥವಾ ಕ್ರಿಟಿಕಲಿ ಅನಲೈಸ್ ಅಂತ GS ಅಲ್ಲಿ ಒಂದು ಕ್ವಶನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಕ್ರಿಟಿಕಲಿ ಅನ್ನೋ ವರ್ಡ್ ನೋಡಿದ ತಕ್ಷಣ ನಮ್ಮ ತಲೆಗೆ ಫಸ್ಟ್ ಬರೋದೇ ನೆಗೆಟಿವ್, ಅಂದ್ರೆ ಡಿಸ್ಅಡ್ವಾಂಟೇಜಸ್ ಬರಿಬೇಕು, ವಾಟ್ ಆರ್ ದ ನೆಗೆಟಿವ್ ಆಸ್ಪೆಕ್ಟ್ಸ್, ನೆಗೆಟಿವ್ ಆಂಗಲ್ಸ್ ಬರಿಬೇಕು ಅನ್ನೋದನ್ನ ನಾವು ತಲೆಗೆ ಹಾಕೋತೀವಿ. ಬಟ್ ಇಟ್ ಈಸ್ ರಾಂಗ್. ಇವಾಗ ICU ನಲ್ಲಿ ಒಂದು ಪೇಷಂಟ್ ಇದೆ ಅಂತಂದ್ರೆ ಆ ಪೇಷಂಟ್ ಸತ್ತೋಗುತ್ತೆ ಅಂತನಾ? ಇಲ್ಲ ಅಲ್ವಾ. ಕ್ರಿಟಿಕಲ್ ಇದ್ದಾರೆ ಬಿಕಾಸ್ ಅವ್ರ ಸಿಸ್ಟಮ್, ಅವ್ರದ್ದು ಹೆಲ್ತ್ ಏನಿರುತ್ತೆ ಸೆನ್ಸಿಟಿವ್ ಆಗಿರುತ್ತೆ, ಅದಕ್ಕೆ ಅವ್ರಿಗೆ ಕ್ರಿಟಿಕಲ್ ಇಂಟೆನ್ಸಿವ್ ಕೇರ್ ಅಲ್ಲಿ ಇಟ್ಬಿಟ್ಟು ಟ್ರೀಟ್ಮೆಂಟ್ ನ ಕೊಡ್ತಿರ್ತಾರೆ. ದೇರ್ ಆರ್ ಹೈ ಪಾಸಿಬಿಲಿಟೀಸ್ ದಟ್ ದ ಪೇಷಂಟ್ ವಿಲ್ ರಿಕವರ್ ಅಂಡ್ ಕಮ್ ಔಟ್ಸೈಡ್ ಆಫ್ ICU ಅಲ್ವಾ. ಸೊ ಹಂಗೇನೆ ಒಂದು ಆನ್ಸರ್ ಅಲ್ಲಿ ಕ್ರಿಟಿಕಲಿ ಅನಲೈಸ್ ಅಥವಾ ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ಅಂತ ಏನೋ ಒಂದು ಬಂತು ಅಂದ್ರೆ ಯು ಶುಡ್ ಗಿವ್ ಬೋತ್ ದ ಡೈಮೆನ್ಷನ್ಸ್. ಪಾಸಿಟಿವ್ ಡೈಮೆನ್ಷನ್ಸ್ ಬರಿಬೇಕು, ನೆಗೆಟಿವ್ ಡೈಮೆನ್ಷನ್ ಅಲ್ಲೂ ಬರಿಬೇಕು. ಈಗ ಎಸ್ಸೆ ಪೇಪರ್ಗೆ ಬಂದಾಗ ನೀವು ಎರಡನ್ನೂ ಹೇಳಬೇಕು, ಪ್ರೋಸ್ ಅಂಡ್ ಕಾನ್ಸ್ ಹೇಳಬೇಕು, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಹೇಳಬೇಕು. ಬಟ್ ನನ್ನ ಸಜೆಷನ್ ಅಂದ್ರೆ ಯು ಆಲ್ವೇಸ್ ಬಿ ಅನ್ ಆಪ್ಟಿಮಿಸ್ಟಿಕ್ ಪರ್ಸನ್, ಅಂದ್ರೆ ಸೊಲ್ಯೂಷನ್ ಓರಿಯೆಂಟೆಡ್ ಪರ್ಸನ್ ಆಗಿರ್ಬೇಕು. ಓಕೆ, ಸೊ ನೀವೊಂದು 6 to 8 ಪೇಜಸ್ ಆಫ್ ಬಾಡಿ ಅಥವಾ 8 to 10 ಪೇಜಸ್ ಆಫ್ ಬಾಡಿ ಕಂಟೆಂಟ್ ನ ಬರೀತೀರಾ ಅಂತಂದ್ರೆ ಅದರಲ್ಲಿ ಸಪೋಸ್ 6 to 8 ಪೇಜಸ್ ಬರೀತೀರಾ ಅಂತ ಅನ್ಕೊಳ್ಳಿ. ಓಕೆ, 6 ಪೇಜಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಆಸ್ಪೆಕ್ಟ್ಸ್, ಅಡ್ವಾಂಟೇಜಸ್, ಪಾಸಿಟಿವ್ ಆಸ್ಪೆಕ್ಟ್ಸ್ ಏನು, ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗುತ್ತೆ ಅದ್ರ ಬಗ್ಗೆನೇ ಮಾತಾಡಿ. ಇನ್ನ 2 ಪೇಜ್ ಉಳ್ಕೊಂಡಿರುತ್ತಲ್ವಾ, ಈ 2 ಪೇಜಲ್ಲಿ 1.5 ಪೇಜು ಗಿವ್ ದ ನೆಗೆಟಿವ್ ಡೈಮೆನ್ಷನ್ಸ್. ಓಕೆ, ಅದ್ರ ಡಿಸ್ಅಡ್ವಾಂಟೇಜಸ್ ಏನು, ಪ್ರೋಸ್ ಏನು, ಫ್ಲಾಸ್ ಏನಿದೆ ಅನ್ನೋದನ್ನ ನೆಗೆಟಿವ್ ಡೈಮೆನ್ಷನ್ಸ್ ನ ಕೊಡಿ. ಇನ್ನು ಅರ್ಧ ಪೇಜ್ ಉಳ್ಕೊಡುತ್ತಲ್ವಾ, ಈ ಅರ್ಧ ಪೇಜಲ್ಲಿ ಏನ್ ಮಾಡಬೇಕು, ಯು ಶುಡ್ ಅಗೇನ್ ಕಮ್ ಸ್ವಿಚ್ ಟು ದ ಪಾಸಿಟಿವ್ ಟೋನ್. ಸೊ ಥೀಸಿಸ್, ಆಂಟಿ ಥೀಸಿಸ್. ಯಾಕೆ ನಾನು ಇಲ್ಲಿ ಪಾಸಿಟಿವ್ ಹೇಳಿ ಇಲ್ಲಿ ನೆಗೆಟಿವ್ ಹೇಳಿ ತಿರ್ಗಾ ನಾನು ಈ ನೆಗೆಟಿವ್ ನ ಪಾಸಿಟಿವ್ ಆಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ರೆಕ್ರೂಟ್ ಯು ಟು ಗಿವ್ ಸೊಲ್ಯೂಷನ್ಸ್, ನಾಟ್ ಫೋಕಸ್ ಆನ್ ದ ಪ್ರಾಬ್ಲಮ್ಸ್ ಅಂಡ್ ಕೀಪ್ ಗೆಟಿಂಗ್ ಡೀಪರ್ ಇನ್ ಟು ದ ಪ್ರಾಬ್ಲಮ್. ಬರೀ ಪ್ರಾಬ್ಲಮ್ ಬಗ್ಗೆನೇ ಚರ್ಚೆ ಮಾಡಕ್ಕ ನಿಮ್ನ ರೆಕ್ರೂಟ್ ಮಾಡ್ತಾ ಇರೋದು. ಆಸ್ ಅನ್ ಆಫೀಸರ್, ಆಸ್ ಅ ಸಿವಿಲ್ ಸರ್ವೆಂಟ್, ಆಸ್ ಅ ಪಬ್ಲಿಕ್ ಆಫೀಸರ್, you are supposed to be a solution oriented person, you are supposed to be an optimistic person. ಆಪ್ಟಿಮಿಸಮ್ ತೋರಿಸ್ಬೇಕು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸ್ಕೀಮ್ ಯಾವುದೋ ಶಕ್ತಿ ಸ್ಕೀಮ್ ಅಂತ ಅನ್ಕೊಳ್ಳಿ. ನಿಮ್ಗೆ ಆ ಸ್ಕೀಮ್ ಇಷ್ಟನೇ ಇರಲ್ಲ, ಎಸ್ಪೆಷಲಿ ಗಂಡು ಮಕ್ಳಿಗಂತೂ ತುಂಬಾ
ಕೋಪ ಇದೆ ಆ ಸ್ಕೀಮ್ ಬಗ್ಗೆ, ಅದು ನನಗೂ ಅರ್ಥ ಆಗುತ್ತೆ. ಬಟ್ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್, ನಿಮ್ಮ ಒಂದು ಪರ್ಸನಲ್ ಪ್ರಿಜುಡೈಸ್ ಏನೇ ಇರಲಿ, ಗೌರ್ಮೆಂಟ್ ಮಾಡಿರೋದನ್ನ ನಾವು ಸಪೋರ್ಟ್ ಮಾಡಲೇಬೇಕು. ಹೌದಾ? ಈಗ ನಿಮಗೆ ಮಾರ್ಕ್ಸ್ ಬೇಕಾ, ನಿಮ್ಮ ಐಡಿಯಾಲಜಿ ಅಲ್ಲಿ ಎತ್ತಿ ಹಿಡಿಯೋದು ಬೇಕಾ? ಡೆಫಿನೆಟ್ಲಿ ವಿ ವಾಂಟ್ ಮಾರ್ಕ್ಸ್ ಅಲ್ವಾ? ಹಂಗನ್ಬಿಟ್ಟು ನಾವು ಅಲ್ದೇ ಇರೋದನ್ನ ನಾವು ತೋರಿಸ್ಬೇಕಾ ಮೇಡಮ್? ಹೌದಪ್ಪ, ತೋರಿಸ್ಲೇಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಅಲ್ಟಿಮೇಟ್ಲಿ ರ್ಯಾಂಕ್ ಬೇಕು. ಬಟ್ ನಿಮಗೆ ಸ್ಕೋಪ್ ಇದೆ. ನಾನು ಹೇಳಿದೆ ಗೊತ್ತಾ, 1.5 ಪೇಜಲ್ಲಿ ನಿಮ್ದು ಏನು ಡಿಸ್ಕಂಟೆಂಟ್ ಇದೆ, ನಿಮ್ಗೇನು ಆ ಫ್ರಸ್ಟ್ರೇಷನ್ ಇದೆ, ಫೀಲಿಂಗ್ ಆಫ್ ಯು ವಾಂಟ್ ಟು ವೆಂಟ್ ಔಟ್, ಅದನ್ನೆಲ್ಲ 1.5 ಪೇಜಲ್ಲಿ ತೋರಿಸಿ. ಬಟ್ ಅಗೇನ್ ಯು ಶುಡ್ ಥಿಂಕ್ ಲೈಕ್ ಅನ್ ಆಫೀಸರ್ ವೈಲ್ ರೈಟಿಂಗ್ ಎನ್ ಎಸ್ಸೆ ಪೇಪರ್. ತಿರ್ಗಾ ನೀವೇನ್ ಮಾಡ್ತೀರಾ, ಹೌದು ಇಷ್ಟೆಲ್ಲ ಫ್ಲಾಸ್ ಇದೆ, ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ, ಇಷ್ಟೆಲ್ಲ ನೆಗೆಟಿವ್ಸ್ ಇದೆ, ಆದ್ರೆ ನೋ ಸಿಸ್ಟಮ್ ಇಸ್ ಫುಲ್ ಪ್ರೂಫ್. ಇದನ್ನ ನಾವು ಪಾಸಿಟಿವ್ ಆಂಗಲ್ ಅಲ್ಲೇ ನೋಡ್ಕೊಂಡು ಹೋಗೋಣ, ಇರೋ ನೆಗೆಟಿವ್ಸ್ ನ ಸರಿಪಡಿಸ್ಕೊಂಡು ಹೋಗೋಣ ಅಂತ ಹೇಳಿದಾಗ ದಟ್ ಶೋಸ್ ಯು ಆರ್ ಎ ಪ್ರೋಗ್ರೆಸಿವ್ ಪರ್ಸನ್, ಯು ಆರ್ ಎ ಫ್ಯೂಚರಿಸ್ಟಿಕ್ ಪರ್ಸನ್, ಯು ಆರ್ ಎನ್ ಆಪ್ಟಿಮಿಸ್ಟಿಕ್ ಪರ್ಸನ್ ಅನ್ನೋದನ್ನ ತೋರಿಸ್ತೀವಿ. ಸೊ ದಿಸ್ ಇಸ್ ಅಬೌಟ್ ಬಾಡಿ ಆಫ್ ದ ಎಸ್ಸೆ. ಈ ಬಾಡಿ ಅಂತ ಬಂದಾಗ ನಿಮ್ಗೆ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಕೇಳುವಂತ ಕ್ವಶನ್, ಪಾಯಿಂಟ್ಸ್ ಅಲ್ಲಿ ಬರಿಬೋದಾ? ಓಕೆ, ಪಾಯಿಂಟರ್ಸ್ ಅಲ್ಲಿ ಬರಿಬೋದಾ? ಪ್ಯಾರಾಗ್ರಾಫ್ ಬರಿಬೇಕಾ? ಡೈಗ್ರಾಮ್ ಬರಿಬೇಕಾ? ಕಾಲಮ್ ಹಾಕ್ಬೇಕಾ ಅಂತ ಜನರಲಿ ಕ್ವಶನ್ಸ್ ಬರುತ್ತೆ. ಸೊ ಬಾಡಿ ಆಫ್ ದ ಎಸ್ಸೆ ಪ್ಲೀಸ್ ರೈಟ್ ಇನ್ ಪ್ಯಾರಾಗ್ರಾಫ್ಸ್ ಓನ್ಲಿ. 1 paragraph 5 to 6 lines, ನಾಟ್ ಮೋರ್ ದೆನ್ ದಟ್. 1 paragraph 1 ಐಡಿಯಾ. ಸಪೋಸ್ ಒಂದು ಐಡಿಯಾನ ನೀವು ಒಂದೇ ಪ್ಯಾರಾಗ್ರಾಫ್ ಅಲ್ಲಿ ಫಿಟ್ ಇನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಮೇಕ್ ಅ ಸಬ್ ಪ್ಯಾರಾಗ್ರಾಫ್. ಏನಕ್ಕೆ ಅಂದ್ರೆ ಯು ವಿಲ್ ಬಿ ರೈಟಿಂಗ್ 1500 words per essay. ಆ ಕರೆಕ್ಷನ್ ಮಾಡೋರ್ಗೂ ಅದು ಈಸ್ ಇರ್ಬೇಕಲ್ವಾ? ಯು ಶುಡ್ ಮೇಕ್ ಹಿಸ್ ಆರ್ ಹರ್ ಲೈಫ್ ವೆರಿ ಕಂಫರ್ಟಬಲ್. ಓನ್ಲಿ ದೆನ್ ದೇ ವಿಲ್ ಕಮ್ ಅಂಡ್ ಲುಕ್ ಇನ್ ಟು ವಾಟ್ ಯು ಹ್ಯಾವ್ ರಿಟನ್ ಎಕ್ಸಾಕ್ಟ್ಲಿ. ನೀವು ಎಲ್ಲ ಸ್ಟಫ್ ಇನ್ ಮಾಡ್ಬಿಡೋದು, ಒಂದು ಪ್ಯಾರಾಗ್ರಾಫ್ನ ಅರ್ಧ ಪೇಜ್ ಬರೆಯೋದು ಅಂದ್ರೆ ಆ ಫ್ಲೋ ಹೊಟ್ಟೋಗ್ಬಿಡುತ್ತೆ, ಜಾಸ್ತಿ ಕನೆಕ್ಟೆಡ್ ಆಗಿ ಇರೋಕ್ಕಾಗೋದಿಲ್ಲ ಆನ್ಸರ್ಸ್ ಜೊತೆ. ಸೊ ಸ್ಪ್ಲಿಟ್ ಮಾಡ್ಕೊಂಡು ಪ್ಯಾರಾಗ್ರಾಫ್ ವೈಸ್ ಬರಿತಾ ಹೋಗಿ. 1 paragraph 1 idea, 1 paragraph ಅಲ್ಲಿ ಆಗಿಲ್ವಾ, ಮೇಕ್ ಅ ಸಬ್ ಪ್ಯಾರಾಗ್ರಾಫ್. ಸಬ್ ಹೆಡಿಂಗ್ಸ್ ಬರಿಬೋದು, ಡಯಾಗ್ರಾಮ್ಸ್ ಬರಿಬೋದು. ಬಟ್ ಈ ಡಯಾಗ್ರಾಮ್ಸು, ಫ್ಲೋ ಚಾರ್ಟು, ಮ್ಯಾಪು ಇದನ್ನೆಲ್ಲಾನು ಡೋಂಟ್ ಮೇಕ್ ಇಟ್ ಮೋರ್ ದೆನ್ 5% ಇನ್ ಯೋರ್ ಎಂಟೈರ್ ಎಸ್ಸೆ. ಬಿಕಾಸ್ ಇಲ್ಲಿ ನಿಮ್ ಕ್ರಿಯೇಟಿವಿಟಿನ ಆರ್ಟಿಸ್ಟಿಕ್ ಆಗಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ರೈಟಿಂಗ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಚೆನ್ನಾಗಿ ಕಾಂಪ್ರಿಹೆಂಡ್ ಮಾಡಿ ಬರಿತಿದ್ದೀರಾ, ಎಷ್ಟು ಚೆನ್ನಾಗಿ ನಿಮ್ಮ ಬರವಣಿಗೆ ಮುಖಾಂತರ, ನಿಮ್ಮ ರೈಟಿಂಗ್ ಮುಖಾಂತರ ಕನ್ವಿನ್ಸ್ ಮಾಡ್ತಿದ್ದೀರಾ ಅನ್ನೋದನ್ನ ಟೆಸ್ಟ್ ಮಾಡೋದು ಎಸ್ಸೆ. ಸೊ ಇಫ್ ಯು ಮೇಕ್ ಯುವರ್ ಎಂಟೈರ್ ಎಸ್ಸೆ ಜಸ್ಟ್ ಡಯಾಗ್ರಾಮ್ಸ್, ಮ್ಯಾಪ್ಸ್, ಫ್ಲೋ ಚಾರ್ಟ್ ಬರೆದ್ಬಿಟ್ರೆ there is very little scope for you to express your comprehending skills. ನಿಮ್ಮ ರೈಟಿಂಗ್ ಸ್ಕಿಲ್ಸ್ ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಡಿಮೆ ಸ್ಕೋಪ್ ಆಗ್ಬಿಡುತ್ತೆ. ಸೊ ಎರಡೂ ಎಸ್ಸೆ ಸೇರಿ, ಎರಡು ಎಸ್ಸೆಯಿಂದ ಡೋಂಟ್ ಮೇಕ್ ದಿಸ್ ಕ್ರಿಯೇಟಿವ್ಸ್ ಆರ್ ಡಯಾಗ್ರಾಮ್ಸ್ ಮೋರ್ ದೆನ್ 5%. ಐಡಿಯಲಿ ಒಂದು ಎಸ್ಸೆಗೆ ಎರಡು ಈ ತರ ಡ್ರಾಯಿಂಗ್ ಏನೋ ಒಂದು ಮಾಡ್ಕೊಳ್ಳಿ, ಮ್ಯಾಪೋ, ಫ್ಲೋ ಚಾರ್ಟೋ, ಬಬಲ್ ಚಾರ್ಟ್ ಏನೋ ಒಂದು ಮಾಡ್ಕೊಳ್ಳಿ. ಇನ್ನೊಂದು ಎಸ್ಸೆಗೆ ಇನ್ನೊಂದು, ಆಮೇಲೆ ಒಂದು ಎಸ್ಸೆಗೆ ಏನ್ ಮಾಡಿದಿರಾ ಸ್ಟೈಲು ಅದನ್ನ ಸೆಕೆಂಡ್ ಎಸ್ಸೆಗೆ ರಿಪೀಟ್ ಮಾಡಬೇಡಿ. ಓಕೆ, ಅಂಡ್ ಯು ಕ್ಯಾನ್ ರೈಟ್ ಅಟ್ರಾಕ್ಟಿವ್ ಸಬ್ ಹೆಡಿಂಗ್ಸ್. ಅದೆಲ್ಲ ಬರಿತಾ ಬರುತ್ತೆ. ಈ ಕ್ಲಾಸಲ್ಲೇ ನಾನು ಅದನ್ನೆಲ್ಲ ಹೇಳ್ಬಿಟ್ಟೆ ಅಂತಂದ್ರೆ ನಿಮ್ಗೆ ಅದು ತುಂಬಾ ಓವರ್ಲೋಡ್ ಆಗ್ಬಿಡುತ್ತೆ. ದಿಸ್ ಇಸ್ ಜಸ್ಟ್ ಅ ಬ್ರೀಫ್ ವ್ಯೂ. ಹೆಂಗೆ ಐ ಆಮ್ ಜಸ್ಟ್ ಗಿವಿಂಗ್ ಯು ಅನ್ ಐಡಿಯಾ ಅಬೌಟ್ ಎಲಿಮೆಂಟ್ಸ್ ಆಫ್ ಎಸ್ಸೆ ಅಂಡ್ ಹೌ ಟು ಗೋ ಅಬೌಟ್ ಎಸ್ಸೆ. ಆಯ್ತಾ? ನೆಕ್ಸ್ಟ್ ಏನು, ದ ಥರ್ಡ್ ಎಲಿಮೆಂಟ್ ಆಫ್ ಅವರ್ ಎಸ್ಸೆ ಇಸ್ ಕನ್ಕ್ಲೂಷನ್, ಉಪಸಂಹಾರ. ಓಕೆ, ಸಿ ದೇರ್ ಆರ್ ಅಗೇನ್ ಸೋ ಮೆನಿ ವೆರೈಟೀಸ್ ಆಫ್ ರೈಟಿಂಗ್ ಕನ್ಕ್ಲೂಷನ್. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಇಡೀ ಎಸ್ಸೆನಲ್ಲಿ ಏನ್ ಬರ್ದಿದ್ದಾರೆ ಅದ್ರ ಜಿಸ್ಟ್ ನ ಕನ್ಕ್ಲೂಷನ್ ಅಲ್ಲಿ ಬರೆದ್ ಬಿಡ್ತಾರೆ. ಬಟ್ ಇಟ್ಸ್ ಅ ವೆರಿ ಬೇಸಿಕ್ ಸ್ಟೈಲ್ ಆಫ್ ರೈಟಿಂಗ್ ಕನ್ಕ್ಲೂಷನ್. ಬಿಕಾಸ್ ನೀವು ಆ ಜಿಸ್ಟ್ ಬರೆಯೋದೇನ್ ಬೇಕಿಲ್ಲ. ನೀವು ಟ್ರೈಲರ್ ಅಲ್ಲೇ ಹೇಳಿರ್ತೀರಲ್ವಾ, ನೀವು ಎಸ್ಸೆ ಅಂದ್ರೆ ಇಂಟ್ರೊಡಕ್ಷನ್ ಅಲ್ಲೇ ಹೇಳಿರ್ತೀರಲ್ವಾ ಈ ಎಸ್ಸೆಲ್ ಏನ್ ಚರ್ಚೆ ಮಾಡ್ತೀರಾ ಅಂತ. ಕನ್ಕ್ಲೂಷನ್ ಶುಡ್ ಬಿ ಪಾಸಿಟಿವ್, ಫ್ಯೂಚರಿಸ್ಟಿಕ್, ಸೊಲ್ಯೂಷನ್ ಓರಿಯೆಂಟೆಡ್. ನ್ಯೂ ಐಡಿಯಾಸ್ ಅಥವಾ ನ್ಯೂ ಇನ್ನೋವೇಷನ್ಸ್ ಏನಾದ್ರೂ ಇತ್ತು ಅಂತಂದ್ರೆ ಅದನ್ನ ನೀವು ಕನ್ಕ್ಲೂಷನ್ ಅಲ್ಲಿ ಬರಿಬಹುದು. ಅಗೇನ್ ಕನ್ಕ್ಲೂಷನ್ 1 to 2 pages. ಯು ಕ್ಯಾನ್ ಇನ್ಕ್ಲೂಡ್ SDG ಗೋಲ್ಸ್, ನೀತಿ ಆಯೋಗ್ ರಿಪೋರ್ಟ್, ARC ರಿಪೋರ್ಟ್. ಆಮೇಲೆ ಯು ಕ್ಯಾನ್ ಇವನ್ ಟೇಕ್ ಸಮ್ ಕಂಟೆಂಟ್ ಫ್ರಮ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. ಆ ರೀತಿ ಕನ್ಕ್ಲೂಷನ್ ಅಲ್ಲಿ ಬರೆದು ನಿಲ್ಲಿಸಬಹುದು. ಬಟ್ ಕನ್ಕ್ಲೂಷನ್ ಅಲ್ಲಿ ಎಕ್ಸ್ಟ್ರೀಮ್ ಒಪಿನಿಯನ್ ಅಥವಾ ಎಕ್ಸ್ಟ್ರೀಮ್ ಐಡಿಯಾಸ್ನ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಎಕ್ಸ್ಪ್ರೆಸ್ ಮಾಡಬೇಡಿ. ಬಿಕಾಸ್ ಕನ್ಕ್ಲೂಷನ್ ಹ್ಯಾಪಿ ಎಂಡಿಂಗ್ ಆಗಿರಬೇಕು. ಈಗ ಒಂದು ಮೂವಿ ನೀವು ಹೋಗಿದ್ದೀರಾ, ಒಂದು ಲವ್ ಸ್ಟೋರಿ ಮೂವಿಗೆ ಹೋಗಿದ್ದೀರಾ ಅಂತಂದ್ರೆ ಹ್ಯಾಪಿ ಎಂಡಿಂಗ್ ಅಂದ್ರೆ ಹೀರೋ ಹೀರೋಯಿನ್ ಮದುವೆ ಆಗಬೇಕು. ಓನ್ಲಿ ದೆನ್ ಇಟ್ಸ್ ಅ ಹ್ಯಾಪಿ ಎಂಡಿಂಗ್. ನೀವು ಅಲ್ಲಿ ತಿರ್ಗಾ ಅವರಿಬ್ಬರು ಸಪ್ರೇಟ್ ಮಾಡ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಮಾಡೋದಕ್ಕೆ ಇದು ಸೀಕ್ವೆಲ್ ಅಲ್ಲ. ಓಕೆ, ಈ ಎಸ್ಸೆ, ಈ ಸ್ಟೋರಿ ಇಲ್ಲಿಗೆ ಎಂಡ್ ಆಗಬೇಕು ಅಂಡ್ ದಟ್ ಶುಡ್ ಬಿ ಅ ಹ್ಯಾಪಿ ಎಂಡಿಂಗ್. ಆ ಹ್ಯಾಪಿ ಎಂಡಿಂಗ್ ಆಗ್ಬೇಕಂದ್ರೆ ನೀವು ಪಾಸಿಟಿವ್ ಆಗಿ, ಪಾಸಿಟಿವ್ ಟೋನ್ ಅಲ್ಲಿ ಬರಿಬೇಕು, ಫ್ಯೂಚರಿಸ್ಟಿಕ್ ಆಗಿ ಬರಿಬೇಕು. ಸೊಲ್ಯೂಷನ್ಸ್, ಎನಿ ನ್ಯೂ ಇನ್ನೋವೇಟಿವ್ ಐಡಿಯಾಸ್ ಯು ಕ್ಯಾನ್, ಅಂದ್ರೆ ನಿಮ್ದೇ ಐಡಿಯಾ ಆಗಿರ್ಬೇಕು ಅಂತ ಏನೂ ಇಲ್ಲ.
ಯಾವುದೋ ನಮ್ಮ ನೇಬರಿಂಗ್ ಸ್ಟೇಟಲ್ಲೋ ಅಥವಾ ನೇಬರಿಂಗ್ ಕಂಟ್ರಿನಲ್ಲೋ ಯಾವುದೋ ಒಂದು ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಒಂದು ಪಾಲಿಸಿನ ಸ್ಕೀಮ್ನ ಅಂದರೆ ಅದನ್ನ ಕೂಡ ಕನ್ಕ್ಲೂಷನ್ ಅಲ್ಲಿ ಬರಿಬೋದು. ಓಕೆ, ಸೊ ದೀಸ್ ಆರ್ ದಿ 3 ಬೇಸಿಕ್ ಎಲಿಮೆಂಟ್ಸ್ ಆಫ್ ಎಸ್ಸೆ. ನೆಕ್ಸ್ಟ್, ಮಾರ್ಕ್ಸ್, ಮಿನಿಮಮ್ ಮಾರ್ಕ್ಸ್ ಎಷ್ಟು ಎಸ್ಸೆಗೆ ಅಂತ ಕೇಳ್ತಾರೆ. ಆ ಥರ ಎಲ್ಲ ಹೇಳಕ್ಕಾಗಲ್ಲ. ಮಿನಿಮಮ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತೆಲ್ಲ ಹೇಳಕ್ಕಾಗೋದಿಲ್ಲ. UPSC ಅಟ್ಲೀಸ್ಟ್ 40%, 250 ಮಾರ್ಕ್ಸ್ಗೆ 40% ಅಂದರೆ ದಟ್ ಇಸ್ ಅ ಡೀಸೆಂಟ್ ಸ್ಕೋರ್. ಬಟ್ ಮಿನಿಮಮ್ ಮಾರ್ಕ್ಸ್ ಕ್ಯಾನ್ ಬಿ ಈವನ್ 50-70 ಕ್ಯಾನ್ ಬಿ ಮಿನಿಮಮ್ ಮಾರ್ಕ್ಸ್. ಮ್ಯಾಕ್ಸಿಮಮ್ ಇಟ್ ಹ್ಯಾಸ್ ಕ್ರಾಸ್ಡ್ 3 digits. ನಾನು ಹೇಳ್ದೆ ಅಲ್ವಾ, ನಮ್ಮ ಬ್ಯಾಚ್ಮೇಟ್ಸ್ ತಾನೆ 228 ಬಂದಿದೆ, 222 ಒಬ್ರದ್ದು ಬಂದಿದೆ, ನಂದು 189 ಬಂದಿದೆ. ಸೊ ಹಿಂಗಾಗಿ ಮಿನಿಮಮ್ ಮ್ಯಾಕ್ಸಿಮಮ್ ಅಂತೆಲ್ಲ ಏನೂ ಇಲ್ಲ. ನಿಮ್ಮ ಒಂದು ಏಮ್ ಏನಿರಬೇಕು ಅಂತಂದ್ರೆ ಪರ್ ಎಸ್ಸೆ 125 ಮಾರ್ಕ್ಸಿಗೆ ಇದೆ ಅಂತಂದ್ರೆ ಪರ್ ಎಸ್ಸೆ ನೀವು 100+ ತೆಗಿಬೇಕು ಅನ್ನೋದು ಇರಬೇಕು ನಿಮ್ಮ ತಲೆಗೆ. ಬಿಕಾಸ್ ಪ್ರೀವಿಯಸ್ ಬ್ಯಾಚಸ್ ಅಲ್ಲಿ 2 to 8 222 ತನಕ ಹೋಗಿದೆ ಎಸ್ಸೆ ಸ್ಕೋರ್ಸು ಅಂತಂದ್ರೆ ಐ ಥಿಂಕ್ ಈ ಸಲ 250 ಔಟ್ ಆಫ್ 250 ಬರುತ್ತೇನೋ, ನೋಡೋಣ ಯಾರ್ದು ಬರುತ್ತೆ ಈ ಸಲ ಅಂತ. ಸೊ ಹಾಗಾಗಿ ಡೋಂಟ್ ಲಿಮಿಟ್ ಯುವರ್ ಪೊಟೆನ್ಷಿಯಲ್, ಡೋಂಟ್ ಲಿಮಿಟ್ ಯುವರ್ ಕೆಪಬಿಲಿಟೀಸ್, ಆಯ್ತಾ. ಇನ್ನು ನೆಕ್ಸ್ಟು, ಎಸ್ಸೆಗೆ ವೊಕ್ಯಾಬ್ಯುಲರಿ ಯಾವ ಥರ ಇರಬೇಕು, ಸಿಕ್ಕಾಬಟ್ಟೆ ಐಫೈ ಇಂಗ್ಲೀಷ್ ಯೂಸ್ ಮಾಡಬೇಕಾ? ದೇರ್ ಇಸ್ ದಿಸ್ ಮಿಸ್ಕನ್ಸೆಪ್ಷನ್. ಕನ್ನಡದಲ್ಲಿ ಯಾರು ಎಕ್ಸಾಮ್ ಬರೀತಾರೋ ಅವ್ರಿಗೇನು ಅನ್ಸುತ್ತೆ ಅಂದರೆ ಅವ್ರ ಎಸ್ಸೆ ಚೆನ್ನಾಗಿ ಬರೆಯೋಕ್ಕಾಗಲ್ಲ, ಬಿಕಾಸ್ ಕನ್ನಡದಲ್ಲಿ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ, ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿರೋ ವರ್ಡ್ಸ್ ಎಲ್ಲ ಸಿಕ್ಬಿಡುತ್ತೆ ಅಂತ. ಇಟ್ ಈಸ್ ಅ ರಾಂಗ್ ಕನ್ಸೆಪ್ಷನ್. ಯಾಕೆ ಅಂತಂದರೆ ಇಂಗ್ಲೀಷ್ ಈಸ್ ಜಸ್ಟ್ ಅ ಲ್ಯಾಂಗ್ವೇಜ್, ನಾಟ್ ಅ ನಾಲೆಡ್ಜ್. ನಿಮ್ಮ ಎಸ್ಸೆ ಪೇಪರ್ ಆಗಲಿ ಯಾವುದೇ ಪೇಪರಲ್ಲಾಗಲಿ ಮ್ಯಾಟರ್ ಆಗೋದು ನಿಮ್ಮ ನಾಲೆಡ್ಜ್ ಅಷ್ಟೇ. ನಮ್ಮೆಲ್ಲರದು ಮಾತೃಭಾಷೆ ಕನ್ನಡ ಅಲ್ವಾ. ನಮ್ಮ ಮದರ್ ಟಂಗಲ್ಲಿ ನಾವೊಂದು ಐಡಿಯಾನ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು, ರಾದರ್ ದೆನ್ ಇಂಗ್ಲೀಷ್ ಆರ್ ಟೇಕಿಂಗ್ ಹೆಲ್ಪ್ ಆಫ್ ಸಮಥಿಂಗ್ ಎಲ್ಸ್. ಬಟ್ ಕನ್ನಡದವ್ರಿಗೆ ತಿರ್ಗಾ ಏನು ಕ್ವಶನ್ ಬರುತ್ತೆ ಅಂದರೆ, ಮೇಡಮ್ ಯಾವುದೋ ರಿಪೋರ್ಟ್ ಇರುತ್ತೆ, ಯಾವುದೋ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಯಾವುದೋ ಫ್ಯಾಕ್ಟ್ ಇರುತ್ತೆ, ಅದನ್ನ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಹೆಂಗೆ ಮಾಡಿ ಬರೀಲಿ? ಅಥವಾ ಯಾವುದೋ ಕೋಟ್ ಇರುತ್ತೆ, ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಹೆಂಗೆ ಮಾಡಿ ಬರೀಲಿ? ಸಾಧ್ಯ ಇಲ್ಲ. ಸೊ ಬೈಲಿಂಗ್ವಲ್ ಬರೀಬೋದಾ ಎಸ್ಸೆನಲ್ಲಿ? ಎಸ್. ಅಗೇನ್ ಆ ಬೈಲಿಂಗ್ವಲ್ ಟರ್ಮ್ಸ್ ನೀವೇನು ಯೂಸ್ ಮಾಡ್ತಿರೋ 2 ಎಸ್ಸೆ ಸೇರಿ 5%ಗಿಂತ ಜಾಸ್ತಿ ಹೋಗ್ಬಾರ್ದು. ಓಕೆ, ಸೊ ಕನ್ನಡದಲ್ಲಿ ಬರೆಯೋರು ಸಪೋಸ್ ನಿಮ್ಮ ಹತ್ರ ಯಾವುದೋ ಸ್ಟ್ಯಾಟಿಸ್ಟಿಕ್ಸೋ ಫ್ಯಾಕ್ಟ್ಸೋ ಕೋಟ್ಸೋ ಇಂಗ್ಲೀಷಲ್ಲಿ ಬರಿಬೇಕು ಅನ್ಸಿದ್ರೆ ಬರೀರಿ, ಬಟ್ ಅದನ್ನ ಜಾಸ್ತಿ ಯೂಸ್ ಮಾಡಬೇಡಿ. ಇವಾಗ ಇಂಗ್ಲೀಷಲ್ಲಿ ಬರೆಯೋರು ಪ್ರಕೃತಿ ರಕ್ಷತಿ ರಕ್ಷಿತಃ ಅನ್ನೋದನ್ನ ಕನ್ನಡದಲ್ಲಿ ಬರೆದ್ರೆ ಚೆನ್ನಾಗಿ ಕಾಣುತ್ತಾ ಅಥವಾ ಇಂಗ್ಲೀಷಲ್ಲಿ ಅದರದ್ದು ಬರೆದ್ರೆ ಚೆನ್ನಾಗಿರತ್ತಾ? ಡೆಫಿನೆಟ್ಲಿ ಕನ್ನಡದಲ್ಲಿ ನೋಡೋಕ್ಕೆ ಅದು ಇಂಪ್ಯಾಕ್ಟ್ಫುಲ್ ಆಗಿರುತ್ತಲ್ವಾ. ಸೊ ಬರಿಬೋದು, ಬೈಲಿಂಗ್ವಲ್ ಬರಿಬೋದು, ಬಟ್ ಡೋಂಟ್ ಮೇಕ್ ಇಟ್ ಟೂ ಮಚ್. ಅಂದ್ರೆ ಅದು 50-50% ಆಗಬಾರ್ದು. 50% ಆಫ್ ದ ಎಸ್ಸೆ ಇಸ್ ಕನ್ನಡ, 50% ಆಫ್ ದ ಎಸ್ಸೆ ಇಸ್ ಇಂಗ್ಲೀಷ್, ಆ ರೀತಿ ಆಗಬಾರ್ದು. ತುಂಬಾ ಜೆನ್ಯೂನ್ ಆಗಿರೋ ಜಾಗದಲ್ಲಿ ಮಾತ್ರ ಬೈಲಿಂಗ್ವಲ್ ಟರ್ಮ್ಸ್ನ ಯೂಸ್ ಮಾಡ್ಬೋದು. ಓಕೆ, ಆಮೇಲೆ ಸ್ವಲ್ಪ ಜನಕ್ಕೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ಹಿಂದಿನಲ್ಲೆಲ್ಲ ಬರೆಯೋ ಒಂದು ಅಭ್ಯಾಸ ಇದೆ. ವೆನ್ ಐ ವಾಸ್ ಪ್ಯೂರ್ ಮೆಂಟರ್ ಬಿಫೋರ್ ಐ ಗಾಟ್ ಇನ್ ಟು ಸರ್ವಿಸಸ್, ನಾನು ಆ ಥರ ಪೇಪರ್ಸ್ನ ಕರೆಕ್ಷನ್ ಮಾಡಿದ್ದೀನಿ. ಆ ರೀತಿ ಬರೆಯೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸ್ಯಾನ್ಸ್ಕ್ರಿಟು ಹಿಂದಿ ನಿಮಗೆ ಬರುತ್ತೆ, ಇವ್ಯಾಲ್ಯೂಯೇಟ್ರಿಗೆ ಬರುತ್ತಾ? ಸೊ ಆ ಥರ ಎಲ್ಲ ರಿಸ್ಕ್ ತಗೋಬಾರ್ದು. ಬಿಕಾಸ್ ಎಕ್ಸಾಮ್ ಬರೆಯೋದೇ ದೊಡ್ಡ ರಿಸ್ಕ್ ಅಲ್ವಾ. KPSC ಎಕ್ಸಾಮ್ ಇಟ್ ಸೆಲ್ಫ್ ಇಸ್ ಅ ರಿಸ್ಕ್. ಯು ಆರ್ ಪುಟಿಂಗ್ ಸೋ ಮೆನಿ ಥಿಂಗ್ಸ್ ಅಂಡರ್ ರಿಸ್ಕ್. ನಿಮ್ಮ ಲೈಫು, ನಿಮ್ಮ ಏಜು, ನಿಮ್ಮ ಎನರ್ಜಿ, ನಿಮ್ಮ ಟೈಮ್, ಎವ್ರಿಥಿಂಗ್ ಇಸ್ ಅಂಡರ್ ರಿಸ್ಕ್ ಅಲ್ವಾ. ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು ಅಲ್ವಾ. ಸೊ ನಾನು ಹೇಳ್ದಂಗೆ ಎಸ್ಸೆ ಪೇಪರ್ ಡಿಸೈಡ್ ಮಾಡ್ಬಿಡುತ್ತೆ ನಿಮ್ಮ ರ್ಯಾಂಕ್ ಏನು, ನಿಮ್ಮ ಡ್ರೀಮ್ ಪೋಸ್ಟ್ ಸಿಗುತ್ತಾ ಅಥವಾ ನಿಮ್ಗೆ ಯಾವುದೋ ಒಂದು ಲ್ಯಾಡರಲ್ಲಿ ನಿಂತ್ಕೋತೀರಾ ಅನ್ನೋದನ್ನ ಎಸ್ಸೆ ಮಾರ್ಕ್ಸ್ ಡಿಸೈಡ್ ಮಾಡುತ್ತೆ ಅಂದಾಗ ವೈ ಯು ಹ್ಯಾವ್ ಟು ತುಂಬಾ ಓವರ್ ಕ್ರಿಯೇಟಿವ್ ಅಥವಾ ಓವರ್ ಸ್ಮಾರ್ಟ್ನೆಸ್ ತೋರ್ಸೋದು ಬೇಡ. ಓಕೆ, ಆಮೇಲೆ ಇಂಗ್ಲೀಷಲ್ಲಿ ಬರೆಯೋರು, ಎಸ್ಪೆಷಲಿ ಇಂಗ್ಲೀಷಲ್ಲಿ ಬರೆಯೋರು ತೀರಾ ಹೈಫೈ ಲ್ಯಾಂಗ್ವೇಜ್, ತೀರಾ ಜಾರ್ಗನ್ಸ್ ಯೂಸ್ ಮಾಡಬೇಡಿ. ಬಿಕಾಸ್ ನಿಮಗೆ ಬರುತ್ತೆ, ನೀವು ಲಿಟ್ರೇಚರ್ ಓದಿರ್ಬೋದು, ಲಿಟ್ರೇಚರಲ್ಲಿ ನೀವು ಮಾಸ್ಟರ್ಸ್ ಗೋಲ್ಡ್ ಮೆಡಲ್ ತೊಗೊಂಡಿರ್ಬೋದು. ದಿ ಅದರ್ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ರೀಡ್ ಇಟ್, ಅವ್ರಿಗೆ ಅದು ಕಾಂಪ್ರಹೆಂಡ್ ಮಾಡಕ್ ಆಗ್ತಿದ್ಯಾ, ಅವ್ರಿಗೆ ಅದು ಅರ್ಥ ಮಾಡ್ಕೊಳಕ್ ಆಗ್ತಿದ್ಯಾ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಐಡಿಯಲಿ ಆನ್ಸರ್ ಹೆಂಗೆ ಬರೀಬೇಕಂದ್ರೆ ಮಿಡಲ್ ಪಾತಲ್ಲಿ ಬರೀರಿ. ನಿಮ್ಮ ಎಸ್ಸೆ ಬುಕ್ಲೆಟ್ನ ಯಾವುದಾದ್ರೂ ಒಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಮಗು ಎತ್ಕೊಂಡು ಓದಿದ್ರೆ ಆ ಮಗುಗೆ ಅರ್ಥ ಆಗಬೇಕು, ನಿಮ್ಮ ಐಡಿಯಾ ಏನಿದೆ ಅದು ಅರ್ಥ ಆಗಬೇಕು, ಕನ್ಫ್ಯೂಸ್ ಆಗಬಾರ್ದು, ಕನ್ವಿನ್ಸ್ ಆಗಬೇಕು. ಸೊ ಹಾಗಾಗಿ ಲ್ಯಾಂಗ್ವೇಜ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಲ್ಯಾಂಗ್ವೇಜ್ಗಿಂತ ನಾಲೆಡ್ಜ್ ತುಂಬ ಮುಖ್ಯ, ಆಯ್ತಾ. ಆಮೇಲೆ ತುಂಬ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಮಾಡಬೇಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಮಾಡಕ್ಕೆ ಹೋಗಬೇಡಿ. ಯೂಶಲಿ ಇಂಗ್ಲೀಷಲ್ಲಿ ಬರೆಯೋರ್ದಾಗತ್ತೆ ಆ ರೀತಿ ಅಲ್ವಾ. ಯು ಆರ್ ಗೋಯಿಂಗ್ ಟು ಬಿ ಸಿವಿಲ್ ಸರ್ವೆಂಟ್ಸ್, ಪಬ್ಲಿಕ್ ಆಫೀಸರ್ಸ್, ಅದು ಚೆನ್ನಾಗಿ ಕಾಣಲ್ಲ ಅಲ್ವಾ. ಈಗ 1-2 ಓಕೆ, ತೀರಾ ಪೇಪರ್ ಎಲ್ಲ ಫುಲ್ಲು ಈಸು ಆರು ದಟ್ ದಿಸ್ಸು ಅವೆಲ್ಲನೂ ತೀರಾ ಮಿಸ್ಟೇಕ್ ಆಗೋಯ್ತು ಅಂದರೆ ಇಟ್ ಡಸಂಟ್ ಗಿವ್ ಅ ಗುಡ್ ಒಪಿನಿಯನ್. ಆಮೇಲೆ ಎಸ್ಸೆ ಪೇಪರಲ್ಲಿ ಶಾರ್ಟ್ ಕಟ್ ಯೂಸ್ ಮಾಡಬೇಡಿ. ಈಗ ಬಿಕಾಸ್ಗೆ COZ ಅಂತ ಬರೆಯೋದು, ವಿತ್ ರೆಸ್ಪೆಕ್ಟ್ ಟು ಹಿಂಗೆ ಬರೆಯೋದು, UN ಯುನೈಟೆಡ್ ನೇಷನ್ಗೆ, WHO. ಈಗ ಈ WHOನ ಹೂ ಅಂತ ನಾನು ಅನ್ಕೊಳ್ಳ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಅನ್ಕೊಳ್ಳ, ನಾನೇ ಇವ್ಯಾಲ್ಯೂಯೇಟ್ರಪ್ಪ,
ವೈ ಡು ಯು ಎಕ್ಸ್ಪೆಕ್ಟ್ ಮೀ ಟು ನೋ ದಟ್ ಇಟ್ ಇಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್? ನಾನು ಅದನ್ನು ಹೂ ಅಂತಾನೆ ಓದ್ತೀನಿ. ಡೋಂಟ್ ಬಿ ಅಂಡರ್ ಅಸಂಪ್ಷನ್, ಓ ಇವ್ರಿಗೇನು ಇಷ್ಟು ಗೊತ್ತಾಗಲ್ವ, ಅವ್ರಿಗೇನು ಗೊತ್ತೇ ಇಲ್ಲ. ಯು ಆರ್ ಜಸ್ಟ್ ಗೋಯಿಂಗ್ ಟು ಈಗ ನಾನು ಅದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ಕೊಳ್ಳಲ್ಲಪ್ಪ, UN ನ ಅನ್ ಅಂತ ಅನ್ಕೊಂತೀನಿ, US ನ ಅಸ್ ಅಂತ ಅನ್ಕೊಂತೀನಿ. ಸೊ ಸಿ, ದಿಸ್ ಇಸ್ ಒನ್ ಏರಿಯಾ ವೇರ್ ಯು ಹ್ಯಾವ್ ಲಾಟ್ ಆಫ್ ಸ್ಕೋಪ್ ಟು ಶೋ ಯುವರ್ ಡಿಸಿಪ್ಲಿನ್ ಇನ್ ರೈಟಿಂಗ್, ರೆಸ್ಪೆಕ್ಟ್ ದ ಆನ್ಸರ್ಸ್. ಓಕೆ, ಆಮೇಲೆ ಎಕ್ಸಾಂಪಲ್ಗೆ EX ಅಂತ ಹಾಕೋದು ಅವೆಲ್ಲ ಬೇಡ. ಹಂಗನ್ಬಿಟ್ಟು ನೀವೊಂದು 3-4 ಕಡೆ UN ಅಥವಾ WHO ಬರೀತೀರಾ ಅಂತಂದ್ರೆ, ಫಸ್ಟ್ ನೀವು ಎಲ್ಲಿ ಆ ಟರ್ಮ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ರೋ ಅಲ್ಲಿ ಫುಲ್ ಫಾರ್ಮ್ ಬರೀರಿ. ಆಮೇಲೆ ಸೆಕೆಂಡ್ ಟೈಮ್ ಇಂದ UN WHO ಅಂತ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಫಿಗರ್ಗೆ ಫಿಗ್ ಅಂತ ಹಾಕೋದು ಅದೆಲ್ಲ ಮಾಡಬಾರ್ದು. ಸಿ, ಇಟ್ ಇಸ್ ವೆರಿ ಇಂಡಿಸೆಂಟ್. ಈಗ ನೋಡಿ, GS ಅಂದ್ರೆ ನಂಗೆ ಅರ್ಥ ಆಗುತ್ತೆ, ಯುಲ್ ಬಿ ರೈಟಿಂಗ್ 20 to 25 ಕ್ವಶನ್ಸ್ ಅಲ್ವಾ. ಅಲ್ಲಿ ಏನು ಅಂದ್ರೆ ನಿಮ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರೋದಿಲ್ಲ. 3 hours ಅಲ್ಲಿ ಯು ಹ್ಯಾವ್ ಟು ರೈಟ್ ಸೋ ಮೆನಿ ಥಿಂಗ್ಸ್. ಅದರಲ್ಲೂ ಒಂದು ಕ್ವಶನ್ಗೆ ಸಬ್ ಕ್ವಶನ್ ಇದ್ಬಿಡ್ತು ಅಂದ್ರೆ ಥಿಂಕಿಂಗ್ ಟೈಮೇ ಇರೋದಿಲ್ಲ, ಯು ಜಸ್ಟ್ ಹ್ಯಾವ್ ಟು ರೈಟ್. ಬಟ್ ಇಲ್ಲಿ ಯು ಹ್ಯಾವ್ ಆಂಪಲ್ ಆಫ್ ಟೈಮ್. 3 hour ಇರುತ್ತೆ. 3 hour ಅಲ್ಲಿ 3000 ವರ್ಡ್ ಬರಿಬೇಕಷ್ಟೇ. ಆ ಟೈಮ್ ಹೆಂಗ್ ಅಲೋಕೇಟ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನಾವು ರೆಗ್ಯುಲರ್ ಎಸ್ಸೆ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇಟ್ ಈಸ್ ಈಸಿ, ಇಟ್ ವಿಲ್ ಡೆಫಿನೆಟ್ಲಿ ಬಿ ಈಸಿ. ಹಂಗನ್ಬಿಟ್ಟು ಇವಾಗ ಓಕೆ, ಸೊ ದೀಸ್ ಆರ್ ಸಮ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ನೆಕ್ಸ್ಟ್, ಎಸ್ಸೆ ಟಾಪಿಕ್ಸ್ನ ಹೆಂಗೆ ಚೂಸ್ ಮಾಡ್ಕೊಳ್ಳೋದು. ಓಕೆ, ಟಾಪಿಕ್ ಸೆಲೆಕ್ಷನ್ ಹೆಂಗ್ ಮಾಡೋದು? ಸಿ, ನೀವು ಲಾಸ್ಟ್ 2 years ಪೇಪರ್ ನೋಡ್ತಾ ಇದ್ದೀರಾ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆ ಅದೇ ಬರ್ತಾ ಇದೆ. ಈಗ ಮುಂಚೆ 8 ಕ್ವಶನ್ ಇದ್ದಾಗ ಏನಿತ್ತು ಅಂತಂದ್ರೆ ನಿಮ್ಗೆ ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಆಮೇಲೆ ಫುಲ್ ಎಲ್ಲ ತರ ಓದ್ಕೊಂಡು ಹೋಗ್ಬೇಕಾಗಿತ್ತು. 8 ಕ್ವಶನ್ ಅಲ್ಲಿ 2 ಕ್ವಶನ್ ಬರಿಬೇಕಿತ್ತು. ಈಗ ಲಾಸ್ಟ್ ಅಂದ್ರೆ 2021 ಮೇನ್ಸ್ ಇಂದ ಏನಾಗೋಯ್ತು, 2 questions ಅಂಡ್ ದೋಸ್ 2 questions ಆರ್ ಕಂಪಲ್ಸರಿ. ಇದು ಪಾಸಿಟಿವ್ ಹೆಂಗೆ ಅಂದ್ರೆ ಎಲ್ಲಾರ್ಗೂ ಒಂದೇ ಕ್ವಶನ್, ಎಲ್ಲಾರ್ದು ಒಂದೇ ರೀತಿ ಇವ್ಯಾಲ್ಯೂಯೇಷನ್ ಆಗುತ್ತೆ. ಬಿಕಾಸ್ 8 ಕ್ವಶನ್ ಕೊಡ್ತಿದ್ದಾಗ ಹೆಂಗೆ ಹೇಳ್ತಿದ್ರು ಅಂದ್ರೆ, ಇವಾಗ ಇನ್ 2017 ವೆನ್ ಐ ರೋಟ್ ಮೇನ್ಸ್ ದೇರ್ ವರ್ 8 questions. ನಾನು ಪಾವರ್ಟಿ ಅನ್ನೋ ಒಂದು ಟಾಪಿಕ್ನ ಸೆಲೆಕ್ಷನ್ ಮಾಡ್ಕೊಂಡು ಬರ್ದಿದ್ದೆ. ಸಿಕ್ದವರೆಲ್ಲಾನು ಪಾವರ್ಟಿ. ಆಮೇಲೆ ನನಗೆ ಎಸ್ಸೆ ಆವಾಗ 170+ ಸ್ಕೋರ್ ಆಗಿತ್ತು. ಸೊ ಫೈನಲಿ ದ ಕನ್ಕ್ಲೂಷನ್ ಆರ್ ದ ಜಜ್ಮೆಂಟ್ ಅಬೌಟ್ ಮೀ ವಾಸ್ ಪಾವರ್ಟಿ ಈಸಿ ಟಾಪಿಕ್ ಇತ್ತು, ಅದಕ್ಕೆ ನಿಂಗೆ ಚೆನ್ನಾಗಿ ಮಾರ್ಕ್ಸ್ ಬಂತು. ಓಕೆ, ಇದು ಒಂದು ರೀತಿ ಹೆಂಗಾಗತ್ತೆ ಅಂತಂದ್ರೆ, ಇವಾಗ ಸಪೋಸ್ 8 ಕ್ವಶನ್ ಇರುತ್ತೆ ಅಂತ ಅನ್ಕೊಳ್ಳಿ. 8 ಕ್ವಶನ್ ಇದ್ದಾಗ ನೀವು 2 ಕ್ವಶನ್ ಚೂಸ್ ಮಾಡಬೇಕು ಅಂತಂದ್ರೆ, ನಿಮ್ಗೆ ಸಪೋಸ್ ನೀವು ಚೆನ್ನಾಗಿ ಓದ್ಕೊಂಡಿರೋ 3 ಕ್ವಶನ್ ಬಂದ್ಬಿಟ್ಟಿರುತ್ತೆ. ಆ 3 ಕ್ವಶನ್ ಅಲ್ಲಿ ಯಾವ 1 ಕ್ವಶನ್ ಚೂಸ್ ಮಾಡ್ಕೋಬೇಕು ಅನ್ನೋದೇ ಟೈಮ್ ವೇಸ್ಟ್. ಓಕೆ, ಬಟ್ ಈ ಸಲ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, 2 ಕ್ವಶನ್ ಕಂಪಲ್ಸರಿ. ಬಟ್ ಇದಕ್ಕಿರೋ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ಈ 2 ಕ್ವಶನ್ಗೆ ನಿಮ್ಗೆ ಅದು ಇಷ್ಟನೋ ಇಷ್ಟ ಇಲ್ವೋ, ನಿಮ್ಗೆ ಅದು ಗೊತ್ತಿಲ್ವೋ, ಯು ವಿಲ್ ಬಿ ಫೋರ್ಸ್ ಟು ರೈಟ್ ಆನ್ಸರ್ಸ್. ಆ 3 hour ಸಪೋಸ್ ಅದೊಂಥರ ಟ್ರಾಮಟೈಸಿಂಗೇ ಇರುತ್ತೆ. ಸಪೋಸ್ ನಿಮ್ಗೆ ಅದು ಗೊತ್ತಿಲ್ಲ, ಅಷ್ಟು ಕಂಟೆಂಟ್ ಇಲ್ಲ ನಿಮ್ಮ ಹತ್ರ ಅಂತಂದ್ರೆ ಸ್ವಲ್ಪ ಟ್ರಾಮಟೈಸಿಂಗೇ ಇರುತ್ತೆ. ಬಟ್ ಸ್ಟಿಲ್ ಒಬ್ರಿಗೆ ಟ್ರಾಮಟೈಸಿಂಗ್ ಆಗಿರಲ್ಲ, ಆ ಥರ 100 ಜನ ಆದರೂ ಇರ್ತಾರೆ. ಓಕೆ, ಬಟ್ ನಾನೇನು ಹೇಳ್ತೀನಿ ಅಂದರೆ, ನೀವೊಬ್ಬ ತುಂಬ ಸೀರಿಯಸ್ ಆಸ್ಪಿರೆಂಟ್ ಆಗಿ ಟೆಸ್ಟ್ ಸೀರೀಸ್ನೆಲ್ಲ ಬರ್ಕೊಂಡು ಮೇನ್ ಸಿಲೆಬಸ್ನ ಆಲ್ಮೋಸ್ಟ್ ಒಂದು 85% ಕವರ್ ಮಾಡಿದ್ದೀರಾ ಅಂತಂದ್ರೂ ಅವ್ರು ಏನೇ ಟಾಪಿಕ್ ಕೇಳಿ ನೀವು ಚೆನ್ನಾಗೇ ಆನ್ಸರ್ ಬರ್ಬಿಟ್ಟು ಬರ್ತೀರಾ. ಈಗ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಸೆಲೆಕ್ಷನ್, ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆ ಅದನ್ನು ನೋಡ್ತಾ ಇರಿ. ಯಾವುದೋ ಒಂದು ಟಾಪಿಕ್ ರಿಪೀಟೆಡ್ಲಿ ಬರ್ತಾನೆ ಇರುತ್ತೆ, ಒಂದು 6 ತಿಂಗಳು 7 ತಿಂಗಳಿಂದ ನ್ಯೂಸಲ್ಲೇ ಇರುತ್ತೆ. ದಟ್ ಕ್ಯಾನ್ ಬಿ ದ ಪೊಟೆನ್ಷಿಯಲ್ ಟಾಪಿಕ್. ಓಕೆ, ಈಗ NEP ಮತ್ತೆ ಲ್ಯಾಂಡ್ ರಿಫಾರ್ಮ್ ಅಮೆಂಡ್ಮೆಂಟ್ ಆಕ್ಟ್ ಬಂದಾಗ ಅದು 1 ವರ್ಷದಿಂದ ನಡೀತಾನೆ ಇತ್ತು. ಸೊ ಅದನ್ನ GS ಅಲ್ಲೂ ಕೇಳ್ಬೋದಿತ್ತು, SN ಅಲ್ಲೂ ಕೇಳ್ಬೋದಿತ್ತು. ಇವ್ರು ಏನೋ ಔಟ್ ಆಫ್ ದ ಬಾಕ್ಸ್ ಟಾಪಿಕ್ ಕೇಳ್ಬಿಟ್ಟಿದ್ದಾರೆ ಅನ್ನೋ ತರ ಏನಿಲ್ಲ. ಇಟ್ ವಾಸ್ ಎಕ್ಸ್ಪೆಕ್ಟೆಡ್, ಅವ್ರು ಕೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಲ್ಲ. ಈಗ ಈ ಸಲ ಬಂದಿದ್ದ ಕ್ವಶನ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬ್ಯಾಂಗ್ಳೂರ್ ಟ್ರಾಫಿಕ್, OTT ಸಿಲ್ವರ್ ಸ್ಕ್ರೀನ್. ಓಕೆ, OTT ಸಿಲ್ವರ್ ಸ್ಕ್ರೀನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾನು ಇನ್ನ ಬೇರೆ ಯಾವುದಾದೋ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೆ. ಬಟ್ ಟ್ರಾಫಿಕ್ ಪ್ರಾಬ್ಲಮ್ ಎವರ್ ಗ್ರೀನ್ ಯಾವಾಗಲೂ ಇದೆ, ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಕಂಬೈನ್ ಮಾಡಿದ್ರು. ದಟ್ಸ್ ಅ ವೆರಿ ಮಚ್ ವ್ಯಾಲಿಡ್ ಥಿಂಗ್, ಬಿಕಾಸ್ AI ವಾಸ್ ಡೆಫಿನೆಟ್ಲಿ ಇನ್ ನ್ಯೂಸ್ ಅಲ್ವಾ. ಅದೇ ರೀತಿ ಯಾವುದೋ ಒಂದು 7-8 ಟಾಪಿಕ್ ಕಂಟಿನ್ಯೂಸ್ ಆಗಿ ನ್ಯೂಸಲ್ಲಿ ಬರ್ತಾನೆ ಇರುತ್ತೆ. ಅದು ನಿಮ್ಮ ಪೊಟೆನ್ಷಿಯಲ್ ಟಾಪಿಕ್ ಆಗಬಹುದು. ಒಂದೊಂದ್ಸಲ ಏನಾಗುತ್ತೆ, ನೀವೊಂದು 50 ಎಸ್ಸೆ ಪ್ರಿಪೇರ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ, ಬಟ್ ಅದರಲ್ಲಿ 1 ಕ್ವಶನ್ ಬರಲ್ಲ, ಯಾವುದೋ ಇನ್ನೊಂದು ಕ್ವಶನ್ ಬಂದಿರುತ್ತೆ. ಬಟ್ ನೀವು ಈ 50 ಎಸ್ಸೆನಲ್ಲಿ ಏನು ನಾಲೆಜ್ ಗೈನ್ ಮಾಡಿರ್ತೀರಾ ಗೊತ್ತಾ, ದಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಟು ರೈಟ್ ಅ ವೆರಿ ಗುಡ್ ಎಸ್ಸೆ. ಓಕೆ, ನೆಕ್ಸ್ಟ್ ನಾನು ಹೇಳಿದೆ ಈಗಲಿಂದಾನೇ ಎಸ್ಸೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ. ಯಾವ ರೀತಿ ಮಾಡೋದು ಅಂದರೆ, ನಾನು ಯಾವ ರೀತಿ ಮಾಡ್ತಿದ್ದೆ ಅಂದರೆ, ವೀಕ್ಲಿ 1 ಎಸ್ಸೆ ಪರ್ ವೀಕ್. ಈಗ ನ್ಯೂಸ್ ಪೇಪರ್ ಓದ್ತಾನೆ ಇರ್ತೀವಲ್ವಾ, ಕಂಟಿನ್ಯೂಸ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ನಡೀತಿದೆ ಗೊತ್ತಿರುತ್ತೆ. ನೀವೇ ಟಾಪಿಕ್ ಚೂಸ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮೆಂಟರ್ಸ್ ಹತ್ರ ಕೇಳಿ, ಒಂದು ಟಾಪಿಕ್, ಒಂದು 7-8 ಟಾಪಿಕ್ ಕೊಡಿ ಅಂತ ಕೇಳಿ 1 ಟಾಪಿಕ್ ಚೂಸ್ ಮಾಡ್ಕೊಳ್ಳಿ 1 ವಾರಕ್ಕೆ. ಓಕೆ,
One topic, one essay you are going to prepare for that entire week. Daily 1 hour. Per day 1 hour you give for essay. ಈಗ ಕ್ಲಾಸ್ಗೆ ನೀವು ರೆಗ್ಯುಲರ್ ಕ್ಲಾಸಿಗೆ ಬಂದಾಗ ಐ ವಿಲ್ ಗೋ ಇನ್ ಡೀಟೇಲ್ ಅಬೌಟ್ ದಿ ಎಲಿಮೆಂಟ್ಸ್ ಆಫ್ ಎಸ್ಸೆ, ಯಾವ ರೀತಿ ಇಂಟ್ರೊಡಕ್ಷನ್ ಬರೀಬೇಕು, ಸ್ಟೋರಿ ಎಲ್ಲಿ ಬರೀಬೇಕು, ಕಾಂಬಿನೇಷನ್ಸ್ ಎಲ್ಲಿ ಮಾಡಬೇಕು, ಸ್ಟ್ಯಾಟಿಸ್ಟಿಕ್ಸ್ನ ಎಲ್ಲಿಂದ ತಗೋಬೇಕು ಅನ್ನೋದನ್ನೆಲ್ಲ ನಾವು ರೆಗ್ಯುಲರ್ ಕ್ಲಾಸಲ್ಲಿ ಹೇಳೋಣ. ಓಕೆ, ಈಗ ಈ 1 ವೀಕಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ, ನೀವು ಇಡೀ ಎಸ್ಸೆನ ಬರೆದಿಟ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡಲ್ಲ. ಬಿಕಾಸ್ ನೀವು ಇಡೀ ಎಸ್ಸೆ ಒಂದು 15-20 ಪೇಜಸ್ ಬರೆದಿಟ್ಕೊಂಡ್ಬಿಟ್ರೆ ಅವ್ರು ಯಾವ ರೀತಿ ಕ್ವಶನ್ ಕೇಳ್ತಾರೆ ಗೊತ್ತಾಗೋದಿಲ್ಲ. ಫೋಕಸ್ ಆನ್ ದ ಟಾಪಿಕ್ನ ಚೂಸ್ ಮಾಡಿ ಇಟ್ಕೊಂಬಿಡಿ. ಆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾನೊಂದು 5-6 ಸ್ಟೈಲ್ ಹೇಳ್ದೆ ಅಲ್ವಾ ಇಂಟ್ರೊಡಕ್ಷನ್ ಅಲ್ಲಿ, ಆ 5-6 ಸ್ಟೈಲು ರೆಡಿ ಮಾಡಿ ಇಟ್ಕೊಂಬಿಡಿ. ಸ್ಟೋರಿ ಲೈನ್ ಅಂದ್ರೆ ಅದು ಆನ್ ದ ಸ್ಪಾಟ್ ನೀವು ಬರೆಯೋಕ್ಕಾಗತ್ತೆ. ಬಿಕಾಸ್ ಅವ್ರು ಯಾವ ಕಂಟೆಕ್ಸ್ಟ್ ಅಲ್ಲಿ ಕೇಳಿದಾರ ಕ್ವಶನ್, ಆ ಕಂಟೆಕ್ಸ್ಟ್ ಅಲ್ಲಿ ಸ್ಟೋರಿ ಬಿಲ್ಡ್ ಮಾಡ್ಬೇಕಾಗತ್ತೆ. ಆದ್ರೆ ಕೋಟ್ ರೆಡಿ ಮಾಡಿ ಇಟ್ಕೋಬಹುದು, ಸ್ಟ್ಯಾಟಿಸ್ಟಿಕ್ಸು, ಫ್ಯಾಕ್ಟ್ಸು, ರಿಪೋರ್ಟ್ಸು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬಹುದಲ್ವಾ. ಸೊ ಆ ಪರ್ಟಿಕ್ಯುಲರ್ ಟಾಪಿಕ್ಗೆ ಎಕ್ಸಾಮಿಗೆ ಬಂದ್ರೆ ನಾನು ಯಾವ್ಯಾವ ರೀತಿ ಇಂಟ್ರೊಡಕ್ಷನ್ ಬರೀಬಹುದು ಅನ್ನೋದು ನಿಮ್ಮ ಹತ್ರ ರೆಡಿ ಇರಬೇಕು. ಇಂಟ್ರೊಡಕ್ಷನ್ ಒಂದು ರೆಡಿ ಆಗೋಯ್ತು ಅಂದ್ರೆ ಇನ್ ಬಾಡಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಾಡಿ ಬಗ್ಗೆ ನೀವು ಎಲ್ಲಿ ತಲೆ ಕೆಡಿಸ್ಕೋಬೇಕು ಅಂತಂದ್ರೆ, ನೆಗೆಟಿವ್ ಆಸ್ಪೆಕ್ಟ್ಸ್ ಅಂದ್ರೆ ಪ್ಲಸ್ ಮೈನಸ್ ಎರಡು ಚರ್ಚೆ ಮಾಡುವಾಗ ಅದನ್ನ ನೀವು ತಲೆ ಕೆಡಿಸ್ಕೋಬೇಕು. ಅದನ್ನ ರೆಡಿ ಮಾಡಿ ಒಂದಷ್ಟು ಪಾಯಿಂಟ್ಸ್ ಜಸ್ಟ್ ರೈಟ್ ಇಟ್ ಲೈಕ್ ಅ ಸಿನಾಪ್ಸಿಸ್. ಓಕೆ, ಕನ್ಕ್ಲೂಷನ್ ಅಂತ ಬಂದಾಗ ನಾನು ಒಂದಷ್ಟು ಪಾಯಿಂಟ್ಸ್ ಹೇಳ್ದೆ ಅಲ್ವಾ, ಯಾವ ರೀತಿ ಏನೇನು ಎಲಿಮೆಂಟ್ಸ್ನ ನಾನು ಇನ್ಕ್ಲೂಡ್ ಮಾಡ್ಕೋಬಹುದು. ಇದೆಲ್ಲ ಸೇರಿದ್ರೂ ನಾಟ್ ಮೋರ್ ದೆನ್ 5 pages ಪರ್ ಎಸ್ಸೆ. ಇದನ್ನ ನಿಮ್ಗೆ ರೆಡಿ ಮಾಡ್ಕೊಳಕ್ 1 ವಾರ ಇರುತ್ತೆ, 1 whole week. ಈ 5 ಪೇಜಲ್ಲಿ ಇರೋದನ್ನ you are going to fill in the sentences, words and going to write in 15 pages or 18 pages. Don't you think it is easy? It is easy. ಹೌದು, ಆ ಫಸ್ಟ್ ಸ್ಟೆಪ್ ತಗೊಳ್ಳೋದೇ ತುಂಬಾ ಕಷ್ಟ. ಆಕ್ಚುಲಿ ಫಸ್ಟ್ ಸ್ಟೆಪ್ ಇಡೋದು ತುಂಬಾ ಕಷ್ಟ. ಬಟ್ ಒಂದ್ಸಲ ಆಗೋಯ್ತು ಅಂದ್ರೆ ಸ್ವಲ್ಪ ಇರಿಟೇಷನ್ ಇರುತ್ತೆ, ಸ್ವಲ್ಪ ನಮಗೆ ರೆಸಿಸ್ಟೆನ್ಸ್ ಇರುತ್ತೆ, ಬೇಡ ಬೇಕು ಅಂತಂತ. ಬಟ್ ಒಂದು 2-3 essays ನೀವು ರೆಡಿ ಮಾಡ್ಕೊಂಡು ಹೋಗೋಷ್ಟರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ. ಸೊ ಎವ್ರಿ ವೀಕ್ ಈ ತರ ಒಂದೊಂದು ಎಸ್ಸೆ ನೀವು ರೆಡಿ ಮಾಡ್ಕೊಂಡ್ರೆ ನೀವು ಎಕ್ಸಾಮ್ ಬರೆಯೋಷ್ಟರಲ್ಲಿ ಯು ವಿಲ್ ಬಿ ರೆಡಿ ವಿತ್ ಮೋರ್ ದೆನ್ 50+ ಟಾಪಿಕ್ಸ್. ಆ 50+ ಟಾಪಿಕಲ್ಲಿ 1 ಟಾಪಿಕ್ ಬರಲಿಲ್ವಾ ತೊಂದರೆನೇ ಇಲ್ಲ ಬಿಡಿ, ಪರವಾಗಿಲ್ಲ. ಬಟ್ ಇಲ್ಲಿ ಏನ್ ನೀವು ನಾಲೆಜ್ ಗೈನ್ ಮಾಡಿರ್ತಿರಲ್ಲ ಅದನ್ನ ಅವ್ರು ಏನೇ ಎಸ್ಸೆ ಕೇಳಿದ್ರು ನೀವು ಲಿಂಕ್ ಮಾಡಿ ಬರೆಯುವಂತ ಕೇಪಬಿಲಿಟಿ ಡೆವಲಪ್ ಆಗ್ಬಿಟ್ಟಿರುತ್ತೆ. ಬಿಕಾಸ್ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ನಾನು ಎಸ್ಸೆ ಪ್ರಿಪರೇಷನ್ ಈಗಾಗಲೇ ಮುಗಿಸ್ಬಿಟ್ಟಿದ್ದೀನಿ ಅಂತ. ಓಕೆ, ಸೊ ದೀಸ್ ಆರ್ ಸಮ್ ಥಿಂಗ್ಸ್ ವಿಚ್ ಐ ರಿಯಲಿ ವಾಂಟೆಡ್ ಟು ಟೆಲ್ ಅಬೌಟ್ ಎಸ್ಸೆ ರೈಟಿಂಗ್. ಎಸ್ಸೆನ ಆಮೇಲೆ ಬರಿತೀನಿ, ಆಮೇಲೆ ಪ್ರಿಪೇರ್ ಆಗ್ತೀನಿ, ಇಲ್ಲ ನಾನು ಸೀದಾ ಎಕ್ಸಾಮ್ಗೆ ಹೋಗಿ ಬರಿತೀನಿ ಅಂತ ಅನ್ಕೊಂಡ್ರೆ ಫೈನಲ್ ಲಿಸ್ಟಲ್ಲಿ 100% ನಿಮ್ಮ ಹೆಸರು ಬರೋದಿಲ್ಲ. ಈಗ ರೈಟ್ ಟೈಮ್, ದಿಸ್ ಇಸ್ ದ ಗೋಲ್ಡನ್ ಟೈಮ್. ಈಗಲಿಂದ ಎಸ್ಸೆ ಪ್ರಿಪರೇಷನ್ ಶುರು ಮಾಡ್ಕೊಳ್ಳಿ. ಪರ್ ವೀಕ್ ಟಾರ್ಗೆಟ್ 1 ಎಸ್ಸೆ. ನೀವೇ ಟಾಪಿಕ್ ಲಿಸ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ರೈಟಿಂಗ್, ಸ್ಟಾರ್ಟ್ ಪ್ರಿಪೇರಿಂಗ್ ರಾದರ್. ಓಕೆ, ಪ್ರಿಪೇರ್ ಸಮ್ ಡಿಸೆಂಟ್ ಟಾಪಿಕ್ಸ್. ನೀವೇ ಟಾಪಿಕ್ ಲಿಸ್ಟ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಸೀನಿಯರ್ಸೋ ಮೆಂಟರ್ಸೋ ಯಾರು ಸಾಧ್ಯನೋ ಅವ್ರ ಹತ್ರ ಒಂದಷ್ಟು ಟಾಪಿಕ್ಸ್ನ ಲಿಸ್ಟ್ ಮಾಡ್ಕೊಂಡು ಎಸ್ಸೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಡೋಂಟ್ ನೆಗ್ಲೆಕ್ಟ್ ಎಸ್ಸೆ. ಎಸ್ಸೆ ವಿಲ್ ಮೇಕ್ ಯು ಆರ್ ಬ್ರೇಕ್ ಯು ಇನ್ ದ ಲಿಸ್ಟ್. ಅಷ್ಟು ಹೇಳ್ತಾ ಲೆಟ್ ಅಸ್ ಕನ್ಕ್ಲೂಡ್ ದಿಸ್ ಕ್ಲಾಸ್. ಆನ್ಲೈನ್ ಏನಾದರೂ ಡೌಟ್ಸ್ ಇದೆಯಾ? ಎನಿ ಕ್ವೆಶನ್ಸ್ ಆನ್ಲೈನ್? Okay, I think no questions online also. So we'll conclude the class. We'll meet again. Okay, thank you.